ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಇತಿಹಾಸ ವಿಷಯದ 2024 ಪ್ರಶ್ನೆ ಪತ್ರಿಕೆ, ಕೆಸೆಟ್ ಪ್ರಶ್ನೆ ಪತ್ರಿಕೆ ಇತಿಹಾಸ ವಿಷಯದ ಮತ್ತೆ ಇನ್ನುಳಿದ 31ನೇ ಪ್ರಶ್ನೆಯಿಂದ 100 ಪ್ರಶ್ನೆವರೆಗೆ, ಅಂದರೆ ಒಟ್ಟು 70 ಪ್ರಶ್ನೆಗಳನ್ನು ಕಳೆದ ವಿಡಿಯೋದಲ್ಲಿ ನಾವು 30 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಉಳಿದಂತಹ 70 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಅಲ್ಲಾವುದ್ದೀನ್ ಹಸನ್ ಸ್ಥಾಪಿಸಿದ ಬಹಮನೀಯರ ಪ್ರಥಮ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದರೆ ಕ್ವಶನ್. ಅಲ್ಲಾವುದ್ದೀನ್ ಹಸನ್ ಸ್ಥಾಪಿಸಿದ ಬಹಮನೀಯರ ಪ್ರಥಮ ರಾಜಧಾನಿ ಯಾವುದು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತ ಪೂರ್ಣ ಹೆಸರು ಇರುವುದು. ಇವರು ಬಹಮನ್ ಮನೆತನವನ್ನು 1347ರಲ್ಲಿ ಸ್ಥಾಪನೆ ಮಾಡ್ತಾರೆ, ಆಗಸ್ಟ್ 3ರಂದು. ಈತನಿಗೆ ಇದ್ದ ಮತ್ತೊಂದು ಹೆಸರು ಜಫರ್ ಖಾನ್ ಅಂತ ಹೆಸರಿರ್ತದೆ. ಅವನಿಗೆ ಅಲ್ಲಾವುದ್ದೀನ್ ಹಸನಿಗೆ ಇನ್ನೊಂದು ಹೆಸರು ಜಫರ್ ಖಾನ್ ಅಂತ. ಇವರ ಪ್ರಥಮ ರಾಜಧಾನಿನೇ ಗುಲ್ಬರ್ಗ, ಕಲಬುರ್ಗಿ ಅಂತ ಕರೀತಾರೆ ಈಗ. ಗುಲ್ಬರ್ಗ ಅವರ ಪ್ರಥಮ ರಾಜಧಾನಿ. ನಂತರ ಬೀದರ್ ಅವರ ಎರಡನೇ ರಾಜಧಾನಿ ಆಗಿರ್ತದೆ. ಬೀದರ್ ಎರಡನೇ ರಾಜಧಾನಿ. ಇದನ್ನು 1ನೇ ಶಿಹಾಬುದ್ದೀನ್ ಅಹಮದ್ ಶಾ ಅವರು 1425ರಲ್ಲಿ ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾಯಿಸ್ತಾರೆ. ಅವರು ಯಾರದು? 1ನೇ ಶಹಾಬುದ್ದೀನ್ ಅಹಮದ್ ಶಾ 1425ರಲ್ಲಿ ಗುಲ್ಬರ್ಗದಿಂದ ಬೀದರ್ಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಅವರಿಗೆ ಸಂತ ಅಥವಾ ಒಲಿ ಅನ್ನೋ ಹೆಸರು ಕೂಡ ಇರ್ತದೆ. ಸಂತ ಒಲಿ ಅನ್ನುವಂಥ ಹೆಸರು ಕೂಡ 1ನೇ ಶಹಾಬುದ್ದೀನ್ ಅಹಮದ್ ಶಾ ಅವರಿಗೆ ಇರುವಂಥದ್ದು. ಸೊ ಗುಲ್ಬರ್ಗ ಅವರ ಮೊದಲ ರಾಜಧಾನಿ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ರವರ ಅಥವಾ ಬಹಮನಿಯರ ಪ್ರಥಮ ರಾಜಧಾನಿ ಗುಲ್ಬರ್ಗ ಆಗಿರುವಂಥದ್ದು. ಆಮೇಲೆ ಉಳಿದಂಥ ಅಹಮದ್ ನಗರ್ ನೋಡೋದಾದರೆ, ಅಹಮದ್ ನಗರ್ ಇಲ್ಲಿ ನಿಜಾಮ್ ಶಾಹಿಗಳು ಆಳ್ವಿಕೆ ಮಾಡ್ತಾಯಿದ್ರು. ಈಗ ಮೊಹಮ್ಮದ್ ಗವಾನ್ ನಿಧನದ ನಂತರ 1481ರಲ್ಲಿ ಅವರ ನಿಧನದ ನಂತರ ಆದಿಲ್ ಶಾಹಿ ಮನೆತನಗಳು 5 ಶಾಹಿ ಮನೆತನಗಳಾಗಿ ವಿಭಾಗ ಆಗ್ತದೆ. ಅದರಲ್ಲಿ ಅಹಮದ್ ನಗರ್ ಕೂಡ ಒಂದು. ಅಹಮದ್ ನಗರದ ಮನೆತನದ ಸ್ಥಾಪಕ ಮಲ್ಲಿಕ್ ಅಹಮ್ಮದ್ ಅನ್ನುವಂಥವನು 1490ರಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾನವನು. 1490ರಲ್ಲಿ ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳ ಆಳ್ವಿಕೆ. ಆಮೇಲೆ ಇನ್ನೊಂದು ಬರುವಂಥದ್ದು ದೌಲತಾಬಾದ್ ಅನ್ನುವಂಥದ್ದು ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅವಧಿಯಲ್ಲಿ 4 ತರಫ್ಗಳಿದ್ದು. ಓಕೆ, ಪ್ರಾಂತ್ಯಗಳನ್ನು ತರಫ್ ಅಂತೇಳಿ ಕರಿತಾ ಇದ್ರು ಅವರು. 4 ತರಫ್ಗಳಲ್ಲಿ ದೌಲತಾಬಾದ್ ಕೂಡ ಒಂದಾಗಿತ್ತು. ಆಮೇಲೆ ಮೊಹಮ್ಮದ್ ಗವಾನ್ 8 ತರಫ್ಗಳನ್ನಾಗಿ ಮಾಡ್ತಾನೆ. ಮತ್ತು ಮೊಹಮ್ಮದ್ ಗವಾನ್ ಕಾಲದಲ್ಲೂ ಕೂಡ ದೌಲತಾಬಾದ್ ತರಫ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆಮೇಲೆ ತಾಜುದ್ದೀನ್ ಫಿರೋಜ್ ಎನ್ನುವಂಥ ಸುಲ್ತಾನ, ಬಹಮನಿ ಸುಲ್ತಾನ ತಾಜುದ್ದೀನ್ ಫಿರೋಜ್ನು ವಿಜ್ಞಾನಿಯಾದಂಥ ಹಸನ್ ಗಿಲಾನಿ ನೇತೃತ್ವದಲ್ಲಿ ಒಂದು ಖಗೋಳ ವೀಕ್ಷಣಾಲಯವನ್ನು ಇಲ್ಲಿ ನಿರ್ಮಾಣ ಮಾಡ್ತಾನೆ ದೌಲತಾಬಾದ್ನಲ್ಲಿ. ಓಕೆ, ಆಮೇಲೆ ದೌಲತಾಬಾದ್ ಬಗ್ಗೆ ಬೇರೆ ಸಾಕಷ್ಟು ಮಾಹಿತಿಗಳು ನಮಗೆ ಲಭ್ಯ ಇರುವಂಥದ್ದು. ಅಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿ ಇಟ್ ಮೀನ್ಸ್ ದೌಲತಾಬಾದ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದು. ಹಲವಾರು ಅಂಶಗಳು ನಮಗೆ ದೌಲತಾಬಾದ್ ರಿಲೇಟೆಡ್ ಸಿಗುವಂಥದ್ದು. ಸೊ ಬಹಮನಿ ಸಾಮ್ರಾಜ್ಯದ ಬಹಮನಿ ಮನೆತನದ ಪ್ರಸಿದ್ಧ ಸುಲ್ತಾನಾದಂಥ ತಾಜುದ್ದೀನ್ ಫಿರೋಜನು ವಿಜ್ಞಾನಿ ಹಸನ್ ಗಿಲಾನಿಯವರ ನೇತೃತ್ವದಲ್ಲಿ ಖಗೋಳ ವೀಕ್ಷಣಾಲಯವನ್ನು ದೌಲತಾಬಾದ್ನಲ್ಲಿ ನಿರ್ಮಾಣ ಮಾಡಿರ್ತಾನೆ. ಓಕೆ, ಸೊ ಇದಕ್ಕೆ 31 ಕ್ವಶನ್ಗೆ ಆನ್ಸರ್ ನಂಬರ್ 1 ಕರೆಕ್ಟ್ ಆಗಿರುವಂಥದ್ದು ಗುಲ್ಬರ್ಗ ಅನ್ನುವಂಥದ್ದು. ಇನ್ನು ಕ್ವಶನ್ ನಂಬರ್ 32 ನೋಡಿ. ದಖನ್ನಿನ ಅಫಾಕಿಯರು ಪರ್ಷಿಯಾದಿಂದ ಬಂದು ಹೊಸದಾಗಿ ನೆಲೆಗೊಂಡವರಾಗಿದ್ದರು. ಅವರು ಬಹಮನಿ ಸುಲ್ತಾನರ ಮೇಲೆ ಸಾಕಷ್ಟು ಪ್ರಭಾವ ಬೀರಲು ಪ್ರಯತ್ನಿಸಲಿಲ್ಲ ಅಂತ ಇದೆ. ಸೊ ಪ್ರತಿಪಾದನೆ ಮತ್ತು ಕಾರಣಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂತ ಫಸ್ಟ್ ನೋಡಬೇಕು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಿರ್ತದೆ ಅಂತ ಈ ಆನ್ಸರ್ ನೋಡ್ತೀನಿ. ಸೊ 32ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದರೆ ಆಪ್ಷನ್ ನಂಬರ್ 3. ಎ ಅನ್ನುವಂಥದ್ದು ಸರಿ ಇದೆ ಮತ್ತು ಆರ್ ಸರಿ ಇಲ್ಲ ಅಂತೇಳಿ. ಹೌದು, ದಕ್ಕನ್ನಿನ ಅಫಾಕಿಯರು, ಪರ್ಷಿಯನ್ದಿಂದ ಬಂದಂಥವ್ರನ್ನ ಅಫಾಕಿಯರು ಅಂತೇಳಿ ಕರೀತಾರೆ. ದಕ್ಕನ್ದಲ್ಲಿ ಬಂದು ದಕ್ಷಿಣದಲ್ಲಿ ಅಂದರೆ ಬಹಮನಿ ಸಾಮ್ರಾಜ್ಯದ ಅವಧಿಯಲ್ಲಿ ಬಂದು ಇಲ್ಲಿ ನೆಲೆಸಿರ್ತಾರೆ. ಅವರಿಗೆ ದಕ್ಕನ್ನಿನ ಅಫಾಕಿಯರು ಅಂತಲೇ ಕರೀತಾರೆ, ಪರ್ಷಿಯಾದಿಂದ ಬಂದಂಥವ್ರು. ಓಕೆ, ಅವರು ಬಹಮನಿ ಸುಲ್ತಾನರ ಮೇಲೆ ಸಾಕಷ್ಟು ಪ್ರಭಾವ ಬೀರಲು ಪ್ರಯತ್ನಿಸಲಿಲ್ಲ ಅಂತ ಇದೆ. ಅದು ಪ್ರಯತ್ನಿಸಿದ್ದರು ಅವರು. ಓಕೆ, ಪ್ರಭಾವವನ್ನು ಅವರದೇ ಮೇಲುಗೈ ಇರಬೇಕನ್ನುವಂತೆ ಪ್ರಭಾವವನ್ನು ಬೀರುವಂಥ ಪ್ರಯತ್ನವನ್ನು ಅವರು ಮಾಡಿರ್ತಾರೆ. ಓಕೆ, ಅಫಾಕಿಯರು ಅಂತ ಕರೆಯುವಂಥದ್ದು. ಸೊ ಅದಕ್ಕೆ ಎ ಅನ್ನುವಂಥದ್ದು ಸರಿ ಇದೆ, ಆರ್ ಅನ್ನುವಂಥದ್ದು ಸರಿ ಇಲ್ಲ. ಓಕೆ,
ಇನ್ನು ಚಹಲ್ಗನಿ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದರೆ, ಚಹಲ್ಗನಿ ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ದೆಹಲಿ ಸುಲ್ತಾನ ಯಾರು ಅಂತಂದರೆ ಆಪ್ಷನ್ ನಂಬರ್ 1 ಕಣ್ಣು ಮುಚ್ಕೊಂಡು ಹಾಕ್ತೇವೆ ಇದನ್ನು, ಇಲ್ತಮಿಷ್ ಅನ್ನುವಂಥದ್ದು. ಓಕೆ, ಇಲ್ತಮಿಷರ ಅವರ ಆಳ್ವಿಕೆ ಅವಧಿ 1211ರಿಂದ 1236ರವರೆಗೆ ಅವರು ದೆಹಲಿ ಸುಲ್ತಾನತ್ವವನ್ನು ಆಳ್ವಿಕೆಯನ್ನು ಮಾಡ್ತಾರೆ. ಆಮೇಲೆ ಗುಲಾಮರ ಗುಲಾಮ ಅಂತೇಳಿ ಅವರನ್ನು ಕರೀತಾರೆ. ಆಮೇಲೆ ಕುತ್ಬುದ್ದೀನ್ ಐಬಕ್ನ ಅಳಿಯನು ಕೂಡ ಇಲ್ತಮಿಷ್ ಆಗಿರುವಂಥವ್ರು. ಇವರು ಚಹಲ್ಗನಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಅದೇ 40 ಸರ್ದಾರರ ಒಕ್ಕೂಟ ಅಂತೇಳಿ ನಾವು ಕರಿತೇವೆ ಚಹಲ್ಗನಿ, 40 ಸರ್ದಾರರ ಒಕ್ಕೂಟ ಅಂತ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಅವರ ಪ್ರಕಾರ ನೋಡೋದಾದ್ರೆ 1296ರಿಂದ 1316ರವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ. ಈತ ಹುಲಿಯಾ ಚೆಹರಾ ಅಥವಾ ಹುಲಿಯಾ ಮತ್ತು ದಾಗ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಹುಲಿಯಾ ಮತ್ತು ದಾಗ್ ಎನ್ನುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇನ್ನು ಬಲ್ಬನ್, ಫಿರೋಜ್ ಶಾ ಬಲ್ಬನ್ 1266ರಿಂದ 1286ರವರೆಗೆ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಸಿಜ್ದಾ ಮತ್ತು ಫೈಬೋಸ್ ಎನ್ನುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಬಲ್ಬನ್ ಸಿಜ್ದಾ ಮತ್ತು ಫೈಬೋಸ್, ಸಿಜ್ದಾದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಅಂತ, ಆಮೇಲೆ ಫೈಬೋಸ್ ಅಂತಂದರೆ ಸುಲ್ತಾನನ ಪಾದಗಳಿಗೆ ಚುಂಬಿಸುವಂಥ ಪದ್ಧತಿ. ಎರಡು ಪದ್ಧತಿಗಳನ್ನ ಬಲ್ಬನ್ ಅವರು ಜಾರಿಗೆ ತರ್ತಾರೆ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ರವರು ಸಾಂಕೇತಿಕ ನಾಣ್ಯ ಚಲಾವಣೆಯನ್ನು ಜಾರಿಗೆ ತರ್ತಾರೆ. 1325ರಿಂದ 1351ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಮೊಹಮ್ಮದ್ ಬಿನ್ ತುಘಲಕ್. ಇವರು ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಓಕೆ, ಚಹಲ್ಗನಿ ವ್ಯವಸ್ಥೆ ಜಾರಿಗೆ ತಂದಿದ್ದು ಇಲ್ತಮಿಷ್ ಅವರು. ಇನ್ನು ಕ್ವಶನ್ ನಂಬರ್ 34 ನೋಡಿ, ಶಿವಾಜಿಯ ಉದಯವನ್ನು ಮರಾಠ ರಾಷ್ಟ್ರೀಯತೆಯ ಉನ್ನತಿಯಾಗಿ ಕಂಡ ಇತಿಹಾಸಕಾರ ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ 34ಗೆ ಆಪ್ಷನ್ ನಂಬರ್ 1 ಎನ್ನುವಂಥದ್ದು ಸರಿ ಇದೆ. MG ರಾನಡೆ ಮತ್ತು VV ಜೋಶಿ ಇವರಿಬ್ಬರು ಕೂಡ ಶಿವಾಜಿಯ ಉದಯವನ್ನು ಮರಾಠ ರಾಷ್ಟ್ರೀಯತೆಯ ಉನ್ನತಿ ಅಂತೇಳಿ ಅವರು ಕರೀತಾರೆ. MG ರಾನಡೆ ಇವರು ಮಂದಗಾಮಿ ನಾಯಕರಲ್ಲಿ ಒಬ್ಬರು. ಲಂಡನ್ನಲ್ಲಿ 1867ರಲ್ಲಿ ಮೇರಿ ಕಾರ್ಪೆಂಟರ್ ಜೊತೆ ಸೇರಿ ನ್ಯಾಷನಲ್ ಇಂಡಿಯಾ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ 1870ರಲ್ಲಿ ಪೂನಾದಲ್ಲಿ JV ಜೋಶಿಯವರ ಜೊತೆ ಸೇರಿ ಪೂನಾ ಸಾರ್ವಜನಿಕ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇವರು ಬರೆದಿರುವಂಥ ಬುಕ್ಸ್ಗಳನ್ನು ನೋಡೋದಾದರೆ ದ ರೈಸ್ ಆಫ್ ದ ಮರಾಠಾ ಪವರ್, ಆಮೇಲೆ ಎಸ್ಸೆ ಆನ್ ಇಂಡಿಯನ್ ಎಕನಾಮಿಕ್ಸ್, ನೆಕ್ಸ್ಟ್ ನೋಟ್ ಆನ್ ದ ಡಿಸೆಂಟ್ರಲೈಸೇಷನ್ ಆಫ್ ಪ್ರೊವಿನ್ಷಿಯಲ್ ಫೈನಾನ್ಸ್ ಎನ್ನುವಂಥ ಕೃತಿಯನ್ನು ಬರೀತಾರೆ. ಇನ್ನು VK ರಾಜವಾಡೆ ಅವರು ನೋಡೋದಾದರೆ 1863ರಿಂದ 1926ರ ಅವಧಿಯಲ್ಲಿ ಬದುಕಿದಂಥವರು ಮರಾಠ ಇತಿಹಾಸಕಾರರು VK ರಾಜವಾಡೆ. ಇವರು ಬರೆದಿರುವಂಥ ಪುಸ್ತಕ ಯಾವುದಪ್ಪ ಅಂತಂದರೆ ಸೋರ್ಸ್ ಆಫ್ ದ ಹಿಸ್ಟ್ರಿ ಆಫ್ ಮರಾಠ ಮತ್ತು ಹಿಸ್ಟ್ರಿ ಆಫ್ ಇಂಡಿಯನ್ ಮ್ಯಾಟ್ರಿಮನಿ ಎನ್ನುವಂಥ ಪುಸ್ತಕವನ್ನು ಬರೀತಾರೆ. ಇನ್ನು RP ತ್ರಿಪಾಠಿ ಅವರು, RP ತ್ರಿಪಾಠಿ ರಾಜೇಂದ್ರ ಪ್ರಸಾದ್ ತ್ರಿಪಾಠಿ ಇವರ ಪೂರ್ಣ ಹೆಸರು, ಭಾರತೀಯ ಇತಿಹಾಸಕಾರರಾಗಿರ್ತಾರೆ. ಇವರು ಬರೆದಿರುವಂಥ ಪುಸ್ತಕ ಅಂದರೆ ರೈಸ್ ಆ್ಯಂಡ್ ಫಾಲ್ ಆಫ್ ದ ಮುಘಲ್ ಎಂಪೈರ್ ಅನ್ನುವಂಥದ್ದು, ರೈಸ್ ಆ್ಯಂಡ್ ಫಾಲ್ ಆಫ್ ದ ಮುಘಲ್ ಎಂಪೈರ್. ಓಕೆ, ಇಷ್ಟು. ನೆಕ್ಸ್ಟ್ ಕ್ವಶನ್ ನಂಬರ್ 35 ಹೋಗೋದಾದರೆ ಪುರಂದರ ಒಪ್ಪಂದ 1665ರ ಪ್ರಕಾರ, ಇಲ್ಲೊಂದು ಸ್ಪೆಸಿಫಿಕ್ ಆಗಿ ಮಾಡಿಕೊಟ್ಟಿದ್ದು ಒಳ್ಳೇದಾಯ್ತು, ಯಾಕಂದರೆ ಪುರಂದರ ಒಪ್ಪಂದ 2 ಸಲ ನೋಡ್ತಾನೆ. ಒಂದು 1776ರಲ್ಲೂ ಕೂಡ ಬರ್ತದೆ, 1776ರಲ್ಲಿ ಒಂದನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೂಡ ನಾವು ಕಾಣ್ತೇವೆ, 1776ರಲ್ಲಿ. ಆಮೇಲೆ 1665ರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ, ಅಂದರೆ 1665ಕ್ಕೆ ತೊಗೊಂಡು ಹೋಗ್ಬೇಕು ನಾವು. ಓಕೆ, ಪುರಂದರಗಡ ಒಪ್ಪಂದ ಅಂತೇಳಿ. ಇಲ್ಲಿ 1465ರ ನಾವು ಅವಧಿ ನೋಡೋದಾದ್ರೆ ಅವಾಗ ಮೊಘಲರು ಆಳ್ವಿಕೆ ಮಾಡ್ತಾ ಇದ್ರು ಉತ್ತರ ಭಾರತದಲ್ಲಿ. ಔರಂಗಜೇಬನ ಏಕೈಕ ಹಿಂದೂ ದಂಡನಾಯಕನಾದಂಥ ಅಂಬರ್ನ ರಾಜ ಜೈಸಿಂಗ್ ಶಿವಾಜಿಯನ್ನ ಸೋಲಿಸ್ತಾನೆ. 22/6/1465ರಲ್ಲಿ ಪುರಂದರಗಡ ಒಪ್ಪಂದವನ್ನು ಮಾಡಿಕೊಡ್ತಾರೆ. ಈ ಒಪ್ಪಂದದ ಪ್ರಕಾರ ಶಿವಾಜಿ ಮೊಘಲರಿಗೆ 23 ಕೋಟೆಗಳನ್ನು ಬಿಟ್ಕೊಡ್ತಾನೆ. ಆಮೇಲೆ ಅದರ ಜೊತೆಗೆ ಇದಕ್ಕೆ ಸ್ವಲ್ಪ KNC ನೋಡೋದಾದರೆ ಕ್ವಶನ್ ನಂಬರ್ 35 ಆಪ್ಷನ್ ನಂಬರ್ 1 ಅನ್ನೋದು ಸರಿ ಇದೆ, 1 and 2. ಓಕೆ, 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸ್ತಾನೆ. ಆಮೇಲೆ ಶಿವಾಜಿಯ ಮಗ ಸಂಭಾಜಿಗೆ ಜಾಗೀರನ್ನು ನೀಡುವುದರೊಂದಿಗೆ ಪಂಚ ಹಜಾರಿ ಮನ್ಸಬ್ದಾರನ್ನಾಗಿ ನೇಮಕ ಮಾಡಬೇಕಾಗಿತ್ತು. ಸೊ ಇಷ್ಟು 2 ಪಾಯಿಂಟ್ಗಳು ಬರ್ತವೆ ಇಲ್ಲಿ. ಸೊ ಪುರಂದರ ಒಪ್ಪಂದ ಇದು ನಡೀತದೆ ರಾಜ ಜೈಸಿಂಗ್ ನಡುವೆ ಶಿವಾಜಿ ನಡುವೆ.
23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. ಓಕೆ. ಆಮೇಲೆ ಶಿವಾಜಿ ತನ್ನ ದಂಡನಾಯಕನ ವಜಾಗೊಳಿಸುವುದನ್ನಲ್ಲ, ಆಮೇಲೆ ಶಿವಾಜಿ ತನ್ನ ಪ್ರದೇಶಗಳನ್ನು ಸ್ಥಳೀಯ ನಾಯಕರಿಗೆ ನೀಡಬೇಕಾಯ್ತು ಅನ್ನೋದು ಕೂಡ ಇಲ್ಲ. ಸೊ ಇಲ್ಲಿ ಸರಿಯಾಗಿರುವಂಥ ಆನ್ಸರ್ 1 and 2. ಈ ನೆಕ್ಸ್ಟ್ ಸತೀಶ್ ಚಂದ್ರ ಅವರ ಪ್ರಕಾರ ಹೊಸದಾಗಿ ಸ್ಥಾಪನೆಗೊಂಡ ಟರ್ಕಿಶ್ ಸ್ಟೇಟ್ ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಅಂತೇಳಿ. ಸತೀಶ್ ಚಂದ್ರ ಎನ್ನುವಂಥವ್ರು ಮಧ್ಯಯುಗೀನ ಭಾರತದ ಇತಿಹಾಸಕಾರರು, ಅಂದರೆ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯನ್ನು ಬರೆದಂಥವ್ರು. 1922ರಿಂದ 2017ರವರೆಗೆ ಇದ್ದಂಥವ್ರು. ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೀತಾರೆ. ಆಮೇಲೆ ಮಿಡಿವಲ್ ಇಂಡಿಯಾ ಫ್ರಮ್ ಸಲ್ತನೇಟ್ ಟು ಮೊಘಲ್ಸ್ ಅಂತೇಳಿ 1206ರಿಂದ 1526 ಅವಧಿಯ ಒಂದು ಇತಿಹಾಸವನ್ನು ಬರೀತಾರೆ, ಮಧ್ಯಯುಗೀನ ಇತಿಹಾಸವನ್ನು. ಆಮೇಲೆ ಸ್ಟೇಟ್, ಸೊಸೈಟಿ ಆ್ಯಂಡ್ ಕಲ್ಚರ್ ಇನ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥ ಕೃತಿಯನ್ನು ಸತೀಶ್ ಚಂದ್ರ ಅವರು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯನ್ನು ಕಾನ್ಸಂಟ್ರೇಷನ್ ಮಾಡಿಕೊಂಡು ಬರೀತಾರೆ. ಸೊ ಅವರ ಒಂದು ಪ್ರಕಾರ, ಒಂದು ಅಭಿಪ್ರಾಯದಲ್ಲಿ ಟರ್ಕಿಶ್ ದೇಶ ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಅವಾಗಿನ ಕಾಲದಲ್ಲಿ ಅಂತ ಕ್ವಶನ್ಸ್ ಕೇಳಿರುವಂಥದ್ದು. ಸೊ ಇಲ್ಲಿ ಸರಿಯಾಗಿರುವಂಥ ಆನ್ಸರ್ ಯಾವ್ದು ಬರ್ತದಪ್ಪ ಅಂತಂದರೆ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 3. ಯಾವುದ್ಯಾವ ಸವಾಲುಗಳನ್ನ? ಒಂದು, ಹೊರ ಹಾಕಲ್ಪಟ್ಟ ಕೆಲವು ಸ್ಥಳೀಯ ಆಡಳಿತಗಾರರ ಬೆದರಿಕೆ. ಎರಡನೇದಾಗಿ ಟರ್ಕಿಯ ಕುಲೀನ ಮನೆತನದವರ ಆಂತರಿಕ ಪಕ್ಷಪಾತ. ಮೂರನೇದಾಗಿ ಮಧ್ಯ ಏಷ್ಯಾದ ರಾಜಕೀಯ ಬದಲಾವಣೆಗಳು ಭಾರತದ ಮೇಲೂ ಪ್ರಭಾವ ಬೀರಿದ್ದು ಅಂತ. ಓಕೆ. ಚಂಗೀಸ್ ಖಾನ ಬೆದರಿಕೆ ಈ ಕಡೆಯಿಂದ ಬಂತದ್ದು, ಚೀನಾದಿಂದ, ಹೌದಾ? ಸೊ ಇದಂತೂ ಬರೋದಿಲ್ಲ. ಸೊ 3 ಆಪ್ಷನ್ಗಳು ಕರೆಕ್ಟ್ ಆಗಿರುವಂಥದ್ದು. ಚಂಗೀಸ್ ಖಾನ್ನ ಬೆದರಿಕೆ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸಿದರು. ನೆಕ್ಸ್ಟ್ ಕ್ವಶನ್ ಬರುವಂಥದ್ದು, ಬಲ್ಬನ್ನ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಯಾರ ವಿರುದ್ಧ ಕೈಗೊಂಡಿದ್ದನು? ಬಲ್ಬನ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಯಾರ ವಿರುದ್ಧ ಕೈಗೊಂಡಿದ್ದನು ಅಂತ ಕ್ವಶನ್ ಕೇಳಿರುವಂಥದ್ದು. ಆಪ್ಷನ್ ನಂಬರ್ ಇದಕ್ಕೆ ಸರಿಯಾಗಿರುವಂಥದ್ದು 2, ಚಹಲ್ಗನಿ. ಅವಾಗ ಹೇಳಿದಲ್ಲ, ಇಲ್ತಮಿಶ್ ಜಾರಿಗೆ ತಂದಂಥ ಚಹಲ್ಗನಿ ಅಥವಾ ಸ್ಥಾಪಿಸಿದಂಥ ಚಹಲ್ಗನಿ ಸಿಸ್ಟಮ್ನ ವಿರುದ್ಧವಾಗಿ ಬಲ್ಬನ್ ಇದ್ರು. ಬಲ್ಬನ್ ಅಧಿಕಾರ ವಹಿಸ್ಕೊಂಡ ತಕ್ಷಣನೇ ಅದ ಚಹಲ್ಗನಿಯನ್ನ ಇದು ಮಾಡ್ತಾರೆ, ರದ್ದುಗೊಳಿಸ್ತಾನೆ. ಅಂದ್ರೆ ವಿಸರ್ಜಿಸುವಂಥದ್ದು, 40 ಸರ್ದಾರ ಒಕ್ಕೂಟವನ್ನ ವಿಸರ್ಜಿಸ್ತಾನೆ. ಯಾಕೆಂದ್ರೆ ಅವರ ಮುಖಾಂತರ ಆಡಳಿತದಲ್ಲಿ ಹಸ್ತಕ್ಷೇಪ ಉಂಟಾಗಿ ಆಡಳಿತದಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ಗಳನ್ನು ಸ್ಟಾರ್ಟ್ ಆಗುವಂಥದ್ದು, ಒಂದು ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇರುವಂಥದ್ದು ಗಮನಕ್ಕೆ ಬರ್ತದೆ. ಯಾಕಂದ್ರೆ ಬಲ್ಬನ್ ಕೂಡ ಇಲ್ತಮಿಶ್ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಬಲ್ಬನ್ ಕೂಡ ಆ 40 ಸರ್ದಾರ ಒಕ್ಕೂಟದ ಸದಸ್ಯನಾಗಿದ್ದ. ಸೊ ಅವಾಗ ಕಂಡಿರ್ತಾನೆ ಏನದು ಸುಲ್ತಾನ್ ವಿರುದ್ಧ ಯಾವೆಲ್ಲ ಷಡ್ಯಂತ್ರಗಳನ್ನು ರಚಿಸ್ತಾ ಇರ್ತಾರೆ ಇದರಲ್ಲಿ, ಈ ಸರ್ದಾರ್ ಒಕ್ಕೂಟದಲ್ಲಿ. ಇದನ್ನೆಲ್ಲ ಕೂಡ ಕಂಡಂಥವನು, ಅನುಭವಿ ಇದ್ದಂಥವನು. ಹಾಗಾಗಿ ತಾನು ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟ್ ಮಾಡೋ ಕೆಲಸನೇ ಚಹಲ್ಗನಿಯನ್ನ ರದ್ದುಗೊಳಿಸುವಂಥದ್ದು. ಓಕೆ. ಸೊ ಚಹಲ್ಗನಿಯನ್ನು ರದ್ದುಗೊಳಿಸಿದ್ದೆ ಅವನು ಫಸ್ಟ್ ಸಾಧನೆ ಆಗಿರುವಂಥದ್ದು. ಅದರಲ್ಲಿ ರಕ್ತ ಮತ್ತು ಉಕ್ಕಿನ ನೀತಿ ಅವರ ವಿರುದ್ಧನೇ ಕೈಗೊಂಡಿರುವಂಥದ್ದು ಚಹಲ್ಗನಿ. ಇಲ್ತಮಿಶ್ ತಂದಂತ ಚಹಲ್ಗನಿ ಪದ್ಧತಿಯನ್ನು ರದ್ದುಗೊಳಿಸ್ತಾನೆ ಬಲ್ಬನ್. ಆಮೇಲೆ ಉಲೇಮಾ ಅಂತೂ ಅಲ್ಲ, ಉಲೇಮಾರವರ ಒಂದು ಪ್ರಭುತ್ವ ಪ್ರಾಬಲ್ಯ ಆಡಳಿತದಲ್ಲಿ ಮಧ್ಯಯುಗೀನ ಕಾಲದಲ್ಲಿ ನಾವು ಕಾಣ್ತೇವೆ. ಮಿಲಿಟರಿ ದಂಡನಾಯಕರು ಅಲ್ಲ, ಸ್ಥಳೀಯ ನಾಯಕರು ಅಂತ ಅಲ್ಲ. ಓಕೆ. ನೆಕ್ಸ್ಟ್, ಇಕ್ತಾದರಿ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸಿದವರು ಯಾರು? ಇಕ್ತಾದಾರ್ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸಿದವರು ಯಾರು ಅಂತ ಕ್ವಶನ್ ಕೇಳಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 1 ಅನ್ನುವಂಥದ್ದು, ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್ ಇಕ್ತಾದಾರಿ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸ್ತಾನೆ. ಅಂದರೆ ಮರಣ ಹೊಂದಿದಂಥ ವ್ಯಕ್ತಿಯ ನಂತರ ಅವನ ಮಗ ಅಥವಾ ಅಳಿಯ ಅಥವಾ ಅವಳ ವಿಧವೆ, ಹೆಂಡತಿ ಅಥವಾ ಗುಲಾಮರಿಗೆ ವರ್ಗಾಯಿಸುವಂಥ ಅವಕಾಶ ಇವನು ಕಲ್ಪಿಸಿಕೊಡ್ತಾನೆ ಫಿರೋಜ್ ಶಾ ತುಘಲಕ್. ಓಕೆ. ಗುಲಾಮರು ಅಂದ ತಕ್ಷಣ ನಿಷ್ಠಾವಂತ ಗುಲಾಮರವರು, ಇಂಥ ಗುಲಾಮರಲ್ಲ, ಸಾಧಾರಣ ಗುಲಾಮರಲ್ಲ, ನಿಷ್ಠಾವಂತ ಗುಲಾಮರು. ಹಾಗಾಗಿ ಅವನೇನು ಮಾಡ್ತಾನೆ, ಒಂದು ಫ್ಯಾಮಿಲಿ ಮೆಂಬರ್ ಅಂತಾನೆ ಟ್ರೀಟ್ ಮಾಡ್ತಾರೆ ಅವಾಗ ಗುಲಾಮರನ್ನು ಕೂಡ. ಸೊ ಅದಕ್ಕೆ ಕುತುಬುದ್ದೀನ್ ಐಬಕ್ ಮತ್ತು ಕುತುಬುದ್ದೀನ್ ಐಬಕ್ ತನ್ನ ಮಗಳನ್ನ ಇಲ್ತಮಿಶ್ಗೆ ಕೊಟ್ಟು ಮ್ಯಾರೇಜ್ ಮಾಡುವಂಥದ್ದು. ಸೊ ಗುಲಾಮರನ್ನು ಕೂಡ ಅವರು ತಮ್ಮ ಒಂದು ರಕ್ತ ಸಂಬಂಧಿತರನ್ನೇ ಅವರು ಟ್ರೀಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ಇಕ್ತಾದಾರಿ ವ್ಯವಸ್ಥೆಯಲ್ಲಿ ಈ ಇಕ್ತಾದಾರಿ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸಿದಂಥವರು ಫಿರೋಜ್ ಶಾ ತುಘಲಕ್ ರವರು. ಮೊಹಮ್ಮದ್ ಬಿನ್ ತುಘಲಕ್ ಮನೆತನದ ಪ್ರಸಿದ್ಧ ಅರಸ. ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡುವಂಥದ್ದು, ಹುಚ್ಚು ಮೊಹಮ್ಮದ್ ಅಂತ ಕೂಡ ಕರೀತಾರೆ, ಎಲ್ಲ ವೈರುಧ್ಯಗಳ ಮಿಶ್ರಣ ಅಂತ ಕರೆಯುವಂಥದ್ದು. ಆಮೇಲೆ ಗಿಯಾಸುದ್ದೀನ್ ತುಘಲಕ್, ಈ ಕೂಡ ತುಘಲಕ್ ಮನೆತನದ ಸುಲ್ತಾನ. ಆಮೇಲೆ ಕುತುಬುದ್ದೀನ್ ಐಬಕ್ ಗುಲಾಮ ಸಂತತಿಯ ಸ್ಥಾಪಕ ಅಂತ. ಇನ್ನು ಗುಪ್ತರ ಕಾಲದಲ್ಲಿ ಭೂದತ್ತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶಗಳನ್ನು ಗಮನಿಸಬಹುದಾಗಿದೆ? ಭೂದತ್ತಿ ಅಂತ ಕೇಳಿದ್ದಾರೆ
ಕ್ವಶನ್. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 2. ಭೂಮಿಯನ್ನು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ನೀಡಲಾಗ್ತಾ ಇತ್ತು. ಓಕೆ, ಭೂಮಿಯನ್ನು ರಾಜ ಯಾವುದೇ ಸಮಯದಲ್ಲಿ ಹಿಂಪಡೆಯಬಹುದಾಗಿತ್ತು ಅನ್ನೋದು ತಪ್ಪಾಗ್ತದೆ. ಭೂ ದತ್ತಿ ಅಂತ ಹೇಳಿದಾರೆ ಅವರು, ದಾನವಾಗಿ ಕೊಡಬೇಕಾಗುತ್ತದೆ. ಹೌದಾ, ಒಂದು ಉದ್ದೇಶವನ್ನು ಇಟ್ಕೊಂಡು ಒಬ್ಬರಿಗೆ ಕೊಡುವಂಥದ್ದು ಭೂದತ್ತಿ. ಆಮೇಲೆ ಭೂಮಿಯನ್ನು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಅಥವಾ ಶೈಕ್ಷಣಿಕ ಉದ್ದೇಶಗಳಿಗೆ ನೀಡಲಾಗ್ತಾ ಇತ್ತು. ಭೂದತ್ತಿಯು ಅಲ್ಪ ಪ್ರಮಾಣದ ತೆರಿಗೆ ವ್ಯಾಪ್ತಿಗೆ ಒಳಪಡ್ತಾ ಇತ್ತು. ಇಲ್ಲ, ತೆರಿಗೆ ವ್ಯಾಪ್ತಿಗೆ ಒಳಪಡ್ತಾ ಇರಲಿಲ್ಲ. ಸೇನೆಯ ಅಧಿಕಾರಿಗಳಿಗೆ ಭೂದತ್ತಿಯನ್ನು ನೀಡಲಾಗ್ತಾ ಇತ್ತು ಅನ್ನೋದು ಕೂಡ ತಪ್ಪಾಗ್ತದೆ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು? ಭೂಮಿಯನ್ನು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ನೀಡಲಾಗ್ತಾ ಇತ್ತು. ಇನ್ನು ಕ್ವಶನ್ ನಂಬರ್ 40 ನೋಡಿ. ಅಕ್ಬರ್ನ ಅವಧಿಯಲ್ಲಿ ಜಬ್ತಿ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ಅಕ್ಬರ್ನ ಆಸ್ಥಾನ ಅಥವಾ ಅಕ್ಬರ್ನ ಅವಧಿಯಲ್ಲಿ ಜಬ್ತಿ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು ಅನ್ನುವಂಥ ಪ್ರಶ್ನೆ, ಪ್ರತಿಪಾದನೆ ಇದೆ ಅದು. ಆಮೇಲೆ ಎರಡನೇದಾಗಿ ಕಾರಣ ಏನಿದೆ ಅಂತಂದ್ರೆ, ಅದಕ್ಕೆ ರಾಜ ತೋದರಮಲ್ಲನ ಹೆಸರು ಸಹ ಜಬ್ತಿ ಪದ್ಧತಿಯೊಂದಿಗೆ ಸಂಬಂಧಿಸಿತ್ತು ಅಂತ ಕೇಳಿದ್ದಾರೆ ಕ್ವಶನ್. ಸೊ ರಾಜ ತೋಡರ್ಮಲ್ಲ ಕೂಡ ಶೇರ್ ಶಾನ ಅವಧಿಯಿಂದಾನೇ ಕಂದಾಯ ಮಂತ್ರಿನೇ ಆಗಿದ್ದವನು. ಓಕೆ, ಇಲ್ಲೂ ಕೂಡ ಅದೇ ಮೊಘಲರ ಕಾಲದಲ್ಲಿ, ಅಕ್ಬರ್ನ ಕಾಲದಲ್ಲೂ ಕೂಡ ಕಂಟಿನ್ಯೂ ಆಗ್ತಾನವನು, ರಾಜ ತೋಡರ್ಮಲ್ಲ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಿದೆ ಅನ್ನೋದು ನೋಡೋದಾದ್ರೆ, ಕ್ವಶನ್ ನಂಬರ್ 40ಗೆ ಆಪ್ಷನ್ ನಂಬರ್ 1 ಅನ್ನುವಂಥದ್ದು ಸರಿ ಇದೆ. ಅಂದರೆ ಅಕ್ಬರ್ನ ಅವಧಿಯಲ್ಲಿ ಜಪ್ತಿ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು ಅನ್ನೋದು ಸರಿ ಇದೆ. ಆಮೇಲೆ ರಾಜ ತೋದರಮಲ್ಲನ ಹೆಸರು ಸಹ ಜಪ್ತಿ ಪದ್ಧತಿಯೊಂದಿಗೆ ಸಂಬಂಧಿಸಿತ್ತು ಅನ್ನೋದು ಸರಿ ಇದೆ. ಪ್ರತಿಪಾದನೆಯೂ ಸರಿ ಇದೆ, ಕಾರಣವೂ ಸರಿ ಇದೆ, ಮತ್ತು ಪ್ರತಿಪಾದನೆಗೆ ಸೂಕ್ತವಾದಂಥ ಕಾರಣವೂ ಕೂಡ ಅದೇ ಆಗಿರುವಂಥದ್ದು. ಓಕೆ, ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಂದ್ರೆ, ಇಲ್ಲಿ ವರ್ಡ್ ಅದೇ ಬರ್ತದೆ, ಇಲ್ಲೂ ಕೂಡ ವರ್ಡ್ ಅದೇ ಬರ್ತದೆ. ಜಪ್ತಿ ಪದ್ಧತಿ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕಾರಣನೇ ಕೊಡಬೇಕಾಗ್ತದೆ ಅವರು. ಅದಕ್ಕೆ ಸಂಬಂಧನೇ ಇಲ್ಲದೆ ಇರುವಂಥ ಕಾರಣ ಕೊಟ್ಟರೆ ಅದು ಆನ್ಸರ್ ರಾಂಗ್ ಆಗಿರ್ತದೆ. ಸೊ ಎರಡೂ ಆಪ್ಷನ್ ಸರಿ ಇದ್ರೂ ಕೂಡ ಸರಿಯಾದ ವಿವರಣೆ ಆಗೋದಿಲ್ಲ ಅಂತ ಕರೆಸ್ಕೊಳ್ತದೆ. ಸೊ ಇದಕ್ಕೆ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಇದ್ದಾವೆ, ಮತ್ತು ಪ್ರತಿಪಾದನೆಗೆ ಸೂಕ್ತವಾದಂಥ ಕಾರಣವೂ ಕೂಡ ಇದಾಗಿರುವಂಥದ್ದು. ಓಕೆ, ಅಕ್ಬರ್ ಜಪ್ತಿ ಪದ್ಧತಿಯನ್ನು 1580ರಿಂದ 82ರ ಅವಧಿಯಲ್ಲಿ ಜಾರಿಗೆ ತರ್ತಾನೆ. ಇದನ್ನು ದಹಶಲ ಪದ್ಧತಿ ಅಂತ ಕೂಡ ಕರೀತಾರೆ. ದಹಶಾಲ ಪದ್ಧತಿ ಅಂತ ಕೂಡ ಅದನ್ನು ಕರೀತಾರೆ. ಅದು ಭೂಕಂದಾಯವನ್ನು ಅಳೆಯುವಂಥ ಪದ್ಧತಿ ಅದು. ಆಕ್ಚುಲಿ ಭೂಮಿಯನ್ನು ಅಳೆಯಲು ಬಿದಿರುಗಳ ಸಲಾಕೆಗೆ ಕಬ್ಬಿಣದ ಉಂಗುರಗಳನ್ನ ತೋರಿಸಲಾಗ್ತದೆ. ಇದನ್ನ ಗಜ್ ಇ ಇಲಾಹಿ ಅಂತ ಕೂಡ ಕರೀತಾ ಇದ್ರು. ಓಕೆ, ಆಮೇಲೆ ತೋಡರ್ಮಲ್ಲ ಕೂಡ ಕಂದಾಯ ಮಂತ್ರಿಯಾಗಿ ಇಲ್ಲಿ ಮುಂದುವರಿತಾನೆ. ಅಕ್ಬರ್ನ ಕಾಲದಲ್ಲೂ ಕೂಡ ಜಪ್ತಿ ಪದ್ಧತಿಯಲ್ಲಿ ಕೂಡ ಅಕ್ಬರ್ನ ಇದು ತೋಡರ್ಮಲ್ಲನ ಹೆಸರು ಕೂಡ ಬರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 41. ಕೆಳಕಂಡವುಗಳ ಪೈಕಿ ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶ ಯಾವುದಾಗಿತ್ತು? ಅಸಹಕಾರ ಚಳವಳಿ ಅಂತ ಕೇಳಿದರೆ, ಅಸಹಕಾರ ಚಳವಳಿ ಇದು ಗಾಂಧಿ ಯುಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಅಂತ ನಾವು ತಿಳ್ಕೊಬಹುದು. ಸೊ ಇಲ್ಲಿ ಕ್ವಶನ್ ನಂಬರ್ 41ಗೆ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 2. ಭಾರತದಲ್ಲಿ ಕೈಗಾರೀಕರಣವನ್ನು ಆರಂಭಿಸುವುದು ಅನ್ನೋದು ಕೂಡ ರಾಂಗ್ ಆಗ್ತದೆ. ಕೈಗಾರಿಕೆಗಳನ್ನ ಸ್ಥಾಪಿಸಿದ್ರಿಂದನೇ ಭಾರತದಲ್ಲಿದ್ದಂಥ ಸಾಂಪ್ರದಾಯಿಕ ಕರಕುಶಲ ಕೈಗಾರಿಕೆಗಳಾಗಿರ್ಬೋದು, ಗುಡಿ ಕೈಗಾರಿಕೆಗಳು ಆಗಿರ್ಬೋದು ನಾಶ ಆಗಿರುವಂಥದ್ದು. ಆಮೇಲೆ ಬ್ರಿಟಿಷ್ ವಸ್ತುಗಳು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸುವಂಥದ್ದು ಅಸಹಕಾರ ಚಳವಳಿ. ಪ್ರಥಮ ವಿಶ್ವಯುದ್ಧ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತವನ್ನು ಬೆಂಬಲಿಸುವುದು ಕೂಡ ತಪ್ಪಾಗ್ತದೆ. ಆಮೇಲೆ ಭಾರತದಲ್ಲಿ ವಿದೇಶಿ ಶಿಕ್ಷಣವನ್ನು ಉತ್ತೇಜಿಸುವಂಥದ್ದು ಕೂಡ ತಪ್ಪಾಗ್ತದೆ. ಸೊ ಸರಿಯಾಗಿರುವಂಥ ಆನ್ಸರ್ ಬ್ರಿಟಿಷ್ ವಸ್ತುಗಳು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸುವುದಕ್ಕೆ ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 42. ಮದದ್ ಇ ಮಾಶ್ ಎಂಬುದು ಡ್ಯಾಶ್. ಮದದ್ ಇ ಮಾಶ್ ಎನ್ನುವಂತಹ ಪದ ಏನಿದೆ ಅದು ಅದಕ್ಕೆ ಸರಿಯಾಗಿ ಆನ್ಸರ್ ಇರುವಂಥದ್ದು ಧಾರ್ಮಿಕ ವಿದ್ವಾಂಸರು ಅಥವಾ ಧಾರ್ಮಿಕ ವ್ಯಕ್ತಿಗಳಿಗೆ ನೀಡಲಾದ ಭೂಮಿ ಇಲ್ಲವೇ ಪಿಂಚಣಿ ಎನ್ನುವಂಥ ಹೆಸರಿನಿಂದ ಕರೀತಾರೆ. ಧಾರ್ಮಿಕ ವಿದ್ವಾಂಸರು ಅಥವಾ ಧಾರ್ಮಿಕ ವ್ಯಕ್ತಿಗಳಿಗೆ ನೀಡಲಾದ ಭೂಮಿ ಇಲ್ಲವೇ ಪಿಂಚಣಿ ಅನ್ನೋದು ಸರಿಯಾಗಿರುವಂಥದ್ದು. ವಕ್ ಭೂಮಿ ಅಂತೂ ಅಲ್ಲ, ಇನಾಮ್ ಭೂಮಿ ಅಂತೂ ಅಲ್ಲ, ಆಮೇಲೆ ಸೈನ್ಯದ ವೇತನ ಅಂತೂ ಅಲ್ವೇ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 43ಗೆ ಬಂಜಾರ್, ಕಾರ್ವಾನ್, ಜಾಗೀರ್ದಾರ್, ಜಾಜ್ಮಾನಿ ಇವೆಲ್ಲವೂ ಕೂಡ ಮೊಘಲರ ಕಾಲದಲ್ಲಿ ಆಗಿರ್ಬೋದು ಅಥವಾ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಕಂಡು ಬರುವಂತಹ ಪಾರಿಭಾಷಿಕ ಪದಗಳು. ಇದ ಒಂದು ಬೇರೆ ಅರ್ಥವನ್ನು ಕಲ್ಪಿಸಿಕೊಡುವಂಥ ಪರ್ಷಿಯನ್ ಭಾಷೆಯ ಪದಗಳಾಗಿರ್ಬೋದು. ಸೊ ಅದನ್ನು ಇಲ್ಲಿ ಕ್ವಶನ್ ಕೊಟ್ಟಿರುವಂಥದ್ದು ಬಂಜಾರ, ಕಾರ್ವಾನ್, ಜಾಗೀರ್ದಾರ್ ಮತ್ತು ಜಾಜ್ಮಾನಿ. ಜಾಗೀರ್ದಾರ್ ಒಂದು ನಮಗೆ ಏನೋ ಗೊತ್ತಿರ್ತದೆ, ಜಾಗೀರ್ದಾರ್ ಅಂತೇಳಿ.
ಹೌದಾ? ಮತ್ತು ಬೇರೆ ಯಾವುದು ಪ್ರಶ್ನೆ ಬಂದ ತಕ್ಷಣ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುದು, ಹೌದು ಅಲ್ಲ ಇಂಥದ್ದು ಕ್ವಶನ್ ಇದೆಯಲ್ಲ ಅಂತೇಳಿ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಯಾವುದು ಎ ಎನ್ನುವಂಥದ್ದಕ್ಕೆ ಥರ್ಡ್ ಒನ್ ಅಲೆಮಾರಿ ವ್ಯಾಪಾರಿ. ಆಮೇಲೆ ಕಾರ್ವಾನ್ರು ದೂರ ಭೂಭಾಗದ ವ್ಯಾಪಾರಿಗಳು. ಜಾಗೀರ್ದಾರು ರಾಜ್ಯವು ಹಂಚಿಕೆ ಮಾಡಿದ ಜಮೀನಿನ ಒಡೆಯರನ್ನ ಜಾಗೀರ್ದಾರು ಅಂತ ಕರೀತಾರೆ. ಜಾಜ್ಮಾನ್ ಎನ್ನುವಂಥವ್ರು ಕಾರ್ಮಿಕರ ವಿಭಜನೆಯ ಒಂದು ವ್ಯವಸ್ಥೆ, ಅದು ಜಾಜ್ಮಾನ್ ಎನ್ನುವಂಥ ವ್ಯವಸ್ಥೆ. ಬಂಜಾರದಲ್ಲಿ ಇಲ್ಲಿ ಅಲೆಮಾರಿ ವ್ಯಾಪಾರಿಗಳು ಧಾನ್ಯಗಳಾಗಿರ್ಬೋದು, ಉಪ್ಪು ಆಗಿರ್ಬೋದು, ಇತರೆ ವಸ್ತುಗಳನ್ನ ಕಾರ್ವಾನರ ಮುಖಾಂತರ ಸಾಗಿಸ್ತಾ ಇದ್ರು ದೂರ ದೂರ ಭಾಗದಲ್ಲಿ. ಇವ್ ಬಂಜಾರಗಳಿಂದ ಕಾರ್ವಾನರು ತೆಗೆದುಕೊಂಡು ಇವರು ದೂರ ದೂರ ಭೂಭಾಗದಲ್ಲಿ ವ್ಯಾಪಾರನ ಮಾಡ್ತಾ ಇದ್ರು. ಸೊ ಬಂಜಾರ ಮತ್ತೆ ಕಾರ್ವಾನರಿಗೂ ಕೂಡ ರಿಲೇಟ್ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 44. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಬತ್ತಾಯ್, ದಸ್ತೂರ್ ಅಲ್ ಅಮಲ್ಸ್, ಜಪ್ತಿ, ದಹಸಲ. ಹಾಂ, ಇಲ್ಲಿ ನೋಡಿ ಜಪ್ತಿ, ದಹಸಲ. ಅವಾಗ ಹೇಳಿದ್ದೇನು, ಜಪ್ತಿ ಅನ್ನೋದು ಒಂದೇ, ದಹಸಲ ಅಂದರೂ ಕೂಡ ಒಂದೇ. ದಹಸಲ ಪದ್ಧತಿ ಅಂತ ಕೂಡ ಕರೀತಾ ಇದ್ದಾರೆ ಜಪ್ತಿಗೆ ಅಂತೇಳಿ. ಓಕೆ, ಸೊ ಅದರಲ್ಲಿ ಮತ್ತೆ ವಿಭಾಗ ಮಾಡಿಬಿಟ್ಟಿದೆ ನೋಡಿ, ಡಿವೈಡ್ ಮಾಡಿಬಿಟ್ಟಿದ್ದಾರೆ ಕ್ವಶನ್. ಇಲ್ಲಿ ಕ್ವಶನ್ ನಂಬರ್ 44ಗೆ ಆನ್ಸರ್ ಯಾವುದಾಗ್ತದೆ, ಆಪ್ಷನ್ ನಂಬರ್ 1 ಅನ್ನೋದು ಸರಿ ಇದೆ. ಆಪ್ಷನ್ ನಂಬರ್ 1 ಬತಾಯೆ ಅಂತಂದರೆ ಬೆಳೆ ಹಂಚಿಕೆ ಅಂತ ಅರ್ಥ, ಬೆಳೆ ಹಂಚಿಕೆ. ಆಮೇಲೆ ದಸ್ತೂರ್ ಅಲ್ ಅಮಲ್ಸ್ ಅನ್ನುವಂಥದ್ದು 2 ನಗದು ದರ. ಜಪ್ತಿ ಅನ್ನುವಂಥದ್ದು ಅಳತೆ ಆಧಾರಿತ ಮೌಲ್ಯಮಾಪನ. ದಹಸಲ ಅಂತಂದರೆ ದಹಸಲ ಅಂದರೆ 10 ವರ್ಷಗಳ ಮೌಲ್ಯಮಾಪನ. ಸೊ ಮೌಲ್ಯಮಾಪನ ವರ್ಡ್ ಸೇಮ್. ಓಕೆ, ದಹಸಲ 10 ದಶ ಅಂತೇಳಿ ಕರೀತಾರೆ ನೋಡ್ರಿ, 10 ಇಯರ್ಸ್ 10 ವರ್ಷಗಳ ಮೌಲ್ಯಮಾಪನ. ಜಪ್ತಿ ಅಂದರೆ ಅಳತೆ ಆಧಾರಿತ ಮೌಲ್ಯಮಾಪನ. ಸೊ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುವಂಥದ್ದು, ಬಟ್ ಎರಡು ಮೀನಿಂಗ್ ಸೇಮ್, ಮೌಲ್ಯಮಾಪನ ಇರುವಂಥದ್ದು. ಒಂದು ಪ್ರಕಾರದ ಮೌಲ್ಯಮಾಪನ ಏನಿದೆ 10 ವರ್ಷಗಳ ಮೌಲ್ಯಮಾಪನ, ಇನ್ನೊಂದು ಅಳತೆ ಆಧಾರಿತ ಮೌಲ್ಯಮಾಪನ. ಜಮೀನು ಎಷ್ಟು ಅಳತೆ ಇದೆ ಅದರ ಮೇಲೆ ಮೌಲ್ಯಮಾಪನ ಮಾಡುವಂಥದ್ದು. ಒಂದು ಒಳ್ಳೆ ಬೆಳೆ ಬರ್ತದ ಇಲ್ವಾ ಅಂತ, ಈ ಒಂದು ಭೂಮಿಯಿಂದ ಟ್ಯಾಕ್ಸ್ ಬರ್ತದ ಇಲ್ವಾ ಅಂತ. ಕ್ವಶನ್ ನಂಬರ್ 45. ಇರ್ಫಾನ್ ಹಬೀಬ್ ರವರ ಪ್ರಕಾರ ಮೊಘಲ್ ಸಾಮ್ರಾಜ್ಯದ ಅವನತಿಯು ರೈತ ವರ್ಗದ ಬಿಕ್ಕಟ್ಟಿನ ಕಾರಣದಿಂದಾಗಿದೆ ಅಂತ ಕ್ವಶನ್. ಆಮೇಲೆ ಶಿವಾಜಿಯು ಮೊಘಲರೊಂದಿಗೆ ನಡೆಸಿದ ಯುದ್ಧವು ರೈತ ವರ್ಗವು ಮೊಘಲರ ವಿರುದ್ಧದ ದಂಗೆಗೆ ಪ್ರೇರಣೆಯಾಯಿತು ಅನ್ನೋದು ಕೂಡ ಕ್ವಶನ್ ಇದೆ. ಹೇಳಿಕೆ ಮತ್ತೆ ವಿವರಣೆ ಕೊಟ್ಟಿದ್ದಾರೆ ಕಾರಣ. ಸೊ ಇಲ್ಲಿ ನಾವು ನೋಡೋದಾದ್ರೆ ಕ್ವಶನ್ ನಂಬರ್ 45ಗೆ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 3 ಅಂದರೆ ಇಲ್ಲಿ ಎ ಸರಿ ಇದೆ, ಆರ್ ತಪ್ಪಾಗಿದೆ ಅಂತ. ಎ ಸರಿಯಾಗಿರುವಂಥದ್ದು, ಆರ್ ತಪ್ಪಾಗಿರುವಂಥದ್ದು 45 ಕ್ವಶನ್ಗೆ. ಇಲ್ಲಿ ಇರ್ಫಾನ್ ಹಬೀಬ್ ರವರು ಕೂಡ ಮಧ್ಯಯುಗೀನ ಭಾರತದ ಇತಿಹಾಸದ ಕುರಿತು ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾರೆ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇತಿಹಾಸವನ್ನು ಬರೀತಾರೆ, ಮತ್ತು ಪ್ರಾಚೀನ ಭಾರತದ ಇತಿಹಾಸನ ಕುರಿತು ಕೃತಿಗಳನ್ನು ರಚನೆ ಮಾಡ್ತಾರೆ. ಸೊ ಇರ್ಫಾನ್ ಹಬೀಬ್ ಭಾರತೀಯ ಇತಿಹಾಸಕಾರರು. ಇವರ ಪುಸ್ತಕಗಳು ಅಂದರೆ ಇಂಡಿಯನ್ ಎಕಾನಮಿ 1858 to 1914, 1858 to 1914. ಈ ಪುಸ್ತಕ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ KM ಲೋಕೇಶ್ ರವರು ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಭಾರತದ ಆರ್ಥಿಕತೆ ಅಂತೇಳಿ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವರು. ಇರ್ಫಾನ್ ಹಬೀಬ್ ಅವರು ಅದನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ರು. ಸೊ ಅದನ್ನು ಪ್ರೊಫೆಸರ್ KM ಲೋಕೇಶ್ ಅನ್ನೋರು, ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾಲಯ ಇತಿಹಾಸ ವಿಭಾಗದಿಂದ, ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು. ಪೀಪಲ್ಸ್ ಹಿಸ್ಟ್ರಿ ಅನ್ನುವಂಥ ಒಂದು ಸರಣಿಯಲ್ಲಿ ಅದು ಬರ್ತಾ ಇದೆ ಬುಕ್ಸ್. ಆಮೇಲೆ ದ ಅಗ್ರೇರಿಯನ್ ಸಿಸ್ಟಮ್ ಆಫ್ ಮೊಘಲ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೀತಾರೆ 1556ರಿಂದ 1707ರವರೆಗೆ. ಆಮೇಲೆ ಟೆಕ್ನಾಲಜಿ ಇನ್ ಮಿಡಿವಲ್ ಇಂಡಿಯಾ ಅನ್ನುವಂಥ ಕೃತಿ, ದ ಇಂಡಸ್ ಸಿವಿಲೈಸೇಷನ್ ಅನ್ನುವಂಥ ಕೃತಿ, ಆ ಸಿಂಧು ನಾಗರಿಕತೆ ಅನ್ನೋದು ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ. ಎಸ್ಸೇಸ್ ಇನ್ ಇಂಡಿಯನ್ ಹಿಸ್ಟ್ರಿ ಟುವರ್ಡ್ಸ್ ಅ ಮಾರ್ಕ್ಸಿಸ್ಟ್ ಪರ್ಸೆಪ್ಷನ್ ಅನ್ನುವಂಥ ಕೃತಿಯನ್ನು ಇರ್ಫಾನ್ ಹಬೀಬ್ ರವರು ಕೂಡ ಬರೀತಾರೆ. ಅಂದರೆ ಎಕನಾಮಿಕ್ ಆಸ್ಪೆಕ್ಟ್ಸ್ಗಳನ್ನು ಇಟ್ಕೊಂಡು ಮಧ್ಯಯುಗೀನ ಭಾರತದ ಇತಿಹಾಸವನ್ನು ರಚನೆ ಮಾಡಿದಂಥವ್ರು ಇರ್ಫಾನ್ ಹಬೀಬ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂದರೆ ಹೇಳಿದ್ವಿ, ಥರ್ಡ್ ಒನ್ ಎ ಸರಿಯಾಗಿರುವಂಥದ್ದು, ಆದರೆ ತಪ್ಪಾಗಿದೆ. ಯಾವುದು, ಶಿವಾಜಿ ಮೊಘಲರೊಂದಿಗೆ ನಡೆಸಿದ ಯುದ್ಧವು ರೈತ ವರ್ಗವು ಮೊಘಲರ ವಿರುದ್ಧದ ದಂಗೆಗೆ ಪ್ರೇರಣೆಯಾಯಿತು. ಇಲ್ಲಿ ಶಿವಾಜಿ ಮೊಘಲರೊಂದಿಗೆ ಯುದ್ಧ ನಡೆಸೋದಕ್ಕೂ ಮತ್ತು ರೈತರು ಮೊಘಲರ ವಿರುದ್ಧ ದಂಗೆ ಹೇಳೋದಕ್ಕೂ ರೀಸನ್ ಇರಲ್ಲ. ಯಾಕಂದ್ರೆ ಶಿವಾಜಿಗೂ ಮೊಘಲರ ಕಾಲದಲ್ಲಿದ್ದಂಥ ರೈತರಿಗೂ ಸಂಬಂಧನೇ ಇಲ್ಲ. ಶಿವಾಜಿ ರಿಲೇಟೆಡ್ ಬೇಕಾಗಿದ್ದು ಮೊಘಲರಿಗೆ, ಹೌದಾ? ಬಟ್ ಇಲ್ಲಿ ಕ್ವಶನ್ ರಾಂಗ್ ಇರುವಂಥದ್ದು, ತಪ್ಪಿರುವಂಥದ್ದು, ಹೌದಾ? ಶಿವಾಜಿಯು ಮೊಘಲರೊಂದಿಗೆ ಮಾತ್ರ ಯುದ್ಧವನ್ನು ನಡೆಸುವಂಥದ್ದು, ಬಟ್ ಅದು ರೈತರಿಗೆ ಏನು, ರೈತರು ಮೊಘಲರ ವಿರುದ್ಧ ದಂಗೆ ಹೇಳೋದಕ್ಕೆ ಇದು ಪ್ರೇರಣೆ ಆಗುವುದಿಲ್ಲ. ಶಿವಾಜಿಯ ಯುದ್ಧಗಳು ಮೊಘಲರು ಜಾರಿಗೆ ತಂದಂತಹ ಟ್ಯಾಕ್ಸ್ ಸಿಸ್ಟಮ್ ಆಗಿರ್ಬೋದು, ಅವರು ಒಂದು ಮಾಡ್ತಾ ಇರುವಂತಹ ಶೋಷಣೆಗಳಾಗಿರ್ಬೋದು ಹೊರತು ಶಿವಾಜಿಯ ಒಂದು ಯುದ್ಧ
ಮೊಘಲರಿಂದ ನಡೆದಂಥ ಯುದ್ಧ ಅದು ಮೊಘಲರ ಕಾಲದಲ್ಲಿ ರೈತರ ದಂಗೆಗೆ ಅದು ಪ್ರೇರಣೆ ಆಗುವುದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 46. ಮಧ್ಯಯುಗೀನ ಭಾರತದಲ್ಲಿ ಅಸಾಧಾರಣ ಮಟ್ಟದಲ್ಲಿ ನಗರ ಕೇಂದ್ರಗಳ ಬೆಳವಣಿಗೆಯಾಯಿತು. ಮಧ್ಯಯುಗೀನ ಭಾರತದಲ್ಲಿ ಇಸ್ಲಾಂನ ಆಗಮನ ಹಾಗೂ ಮಸೀದಿಗಳ ಸುತ್ತಲಿನ ವಸಾಹತುಗಳು ನಗರಗಳ ಬೆಳವಣಿಗೆಗೆ ಕೊಡುಗೆ ನೀಡಿದವು ಅಂತ ಕ್ವಶನ್ ಇರುವಂಥದ್ದು. ಆಪ್ಷನ್ ನಂಬರ್ 1 ಸರಿಯಾಗಿರುವಂಥದ್ದು. ಆಪ್ಷನ್ ನಂಬರ್ ನೋಡಿ, ಮಧ್ಯಯುಗೀನ ಭಾರತದಲ್ಲಿ ಅಸಾಧಾರಣ ಮಟ್ಟದಲ್ಲಿ ಅಂದರೆ ಊಹಿಸ್ಲಿಕ್ಕೂ ಆಗದೇ ಇರುವಂಥ ಮಟ್ಟದಲ್ಲಿ ನಗರ ಕೇಂದ್ರಗಳ ಬೆಳವಣಿಗೆ ಆಯಿತು ಅನ್ನೋದು ಕರೆಕ್ಟ್ ಇದೆ. ರೀಸನ್ ಏನಿದೆ ಅದಕ್ಕೆ ಹಾಗಾದರೆ, ಇಸ್ಲಾಂನ ಆಗಮನನೂ ಕೂಡ ಒಂದು ರೀಸನ್ ಆಗ್ತದೆ. ಭಾರತದಲ್ಲಿ ಇಸ್ಲಾಂನ ಆಗಮನ ಹಾಗೂ ಮಸೀದಿಗಳ ಸುತ್ತಲಿನ ವಸಾಹತುಗಳು ಏನು ಕೇಂದ್ರ ಪ್ರದೇಶಗಳಿದ್ದಾವೆ ಅವುಗಳು ನಗರಗಳ ಬೆಳವಣಿಗೆಗೆ ಕೊಡುಗೆ ನೀಡ್ತಾ ಹೋಗ್ತವೆ. ಓಕೆ, ಅದಕ್ಕೆ ಹೇಳಿಕೆಗೆ ಸೂಕ್ತವಾದಂಥ ಕಾರಣ ಕೂಡ ಅದು ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 47. ಕೃಷಿ ಯೋಗ್ಯ ಪಾಳು ಭೂಮಿ ಎಂದರೆ, ಕೃಷಿ ಯೋಗ್ಯ ಭೂಮಿ ಎಂದರೆ ಅಂತ ನಡೀತದೆ. ಪಾಳು ಅಂತಂದ್ರೆ ಮತ್ತದು ಬೇರೆ ಅರ್ಥ ಕೊಡ್ತದೆ. ಕೃಷಿ ಯೋಗ್ಯ ಭೂಮಿ ಅಂತ, ಕೃಷಿ ಯೋಗ್ಯ ಅಂತ ಹೇಳಿದಾನಂದ್ರೆ ಅದು ಯೋಗ್ಯವಾದಂಥ ಭೂಮಿನೇ ಆಗಿರ್ಬೋದು. ಅದು 1 ವರ್ಷದಾಗಿರ್ಬೋದು, 2 ವರ್ಷದಾಗಿರ್ಬೋದು. ಇದು ಯಾವುದು ಕೃಷಿ ಯೋಗ್ಯ ಪಾಳು ಭೂಮಿ ಯಾವುದು ಅಂತ ಕ್ವಶನ್ ಇರುವಂಥದ್ದು. ಇಲ್ಲಿ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಪರೌತಿ ಅನ್ನುವಂಥದ್ದು. ಪರೌತಿ. ಇಲ್ಲಿ ಪೊಲಾಜ್ ಎನ್ನುವಂಥದ್ದು ಸತತ ಉಳುಮೆಯಲ್ಲಿರುವಂಥ ಭೂಮಿ. ಸತತ ಉಳುಮೆಯಲ್ಲಿರುವಂಥ ಭೂಮಿ. ಪರವತಿ ಎನ್ನುವಂಥದ್ದು 1 ಅಥವಾ 2 ವರ್ಷಗಳವರೆಗೆ ಬೀಳು ಬಿಟ್ಟಂಥ ಭೂಮಿ. ಕೃಷಿ ಯೋಗ್ಯನೇ ಅದು, ಕೃಷಿಗೆ ಯೋಗ್ಯವಾದಂಥ ಭೂಮಿನೇ. ಆದರೆ 1 ರಿಂದ 2 ವರ್ಷದ ತನಕ ಅದು ಯಾವುದು ಉಳುಮೆ ಎಲ್ಲ ಮಾಡುವುದಾಗಿರ್ಬೋದು, ಕೃಷಿ ಚಟುವಟಿಕೆ ಮಾಡದೇ ಇರುವಂಥದ್ದು ಕಂಡು ಬರ್ತದೆ. ಹಂಗೆ ಪಾಳು ಬಿಟ್ಟ ಭೂಮಿ. ಆಮೇಲೆ ಚಚಾರ್ ಎನ್ನುವಂಥದ್ದು ಏನಿದೆಯಲ್ಲ, ಇದು 3 ರಿಂದ 4 ವರ್ಷಗಳ ಕಾಲ ಉಳುಮೆ ಮಾಡದ ಭೂಮಿ. ಇದು 3 ರಿಂದ 4 ವರ್ಷಗಳ ಕಾಲ ಉಳುಮೆ ಮಾಡದ ಭೂಮಿ ಚಚಾರ್. ಬಂಜಾರ್ ಎನ್ನುವಂಥದ್ದು ಇದು ಕಂಪ್ಲೀಟ್ಲಿ 5 ವರ್ಷಕ್ಕಿಂತ ಹೆಚ್ಚು ಉಳುಮೆ ಮಾಡದೇ ಇರುವಂಥ ಭೂಮಿ. ಇದು ಬಂಜಾರ್ ಭೂಮಿ. ನೆಕ್ಸ್ಟ್, ತೌಹೀದ್ ಇ ಇಲಾಹಿಯು ಯಾವ ಇಸ್ಲಾಂ ತತ್ವಜ್ಞಾನಿಯ ಚಿಂತನೆಗಳನ್ನು ಆಧರಿಸಿದೆ ಅಂತ ಕ್ವಶನ್ ಕೇಳಿದರೆ, ತೌಹೀದ್ ಇ ಇಲಾಹಿ ಯಾವ ತತ್ವಜ್ಞಾನಿಯ ಚಿಂತನೆಗಳನ್ನು ಆಧರಿಸಿದೆ? ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಪ್ಪ ಅಂತಂದರೆ 48ಗೆ ಆಪ್ಷನ್ ನಂಬರ್ 4 ಅನ್ನುವಂಥದ್ದು. ಆಪ್ಷನ್ ನಂಬರ್ 4 ಇಬ್ನ್ ಇ ಅರಬ್ ಎಂಬ ಇಸ್ಲಾಂ ತತ್ವಜ್ಞಾನಿಯ ಚಿಂತನೆಗಳನ್ನು ತೌಹೀದ್ ಇ ಇಲಾಹಿ ಆಧರಿಸಿರುವಂಥದ್ದು. ಬಾಬಾ ಫರೀದ್ ಬರ್ತಾರೆ ಫಸ್ಟ್ಗೆ. ಬಾಬಾ ಫರೀದ್ ರವರು ಚಿಸ್ತಿ ಪಂಥದ ಪ್ರಮುಖ ಸಂತ. 1173ರಿಂದ 1265ರವರೆಗೆ ಇದ್ದಂಥವ್ರು ಬಾಬಾ ಫರೀದ್ ರವರು ಚಿಸ್ತಿ ಪಂಥದ ಪ್ರಮುಖ ಸಂತನಾಗಿರ್ತಾನೆ. ಈ ಚಿಸ್ತಿ ಪಂಥವನ್ನು ಸ್ಥಾಪನೆ ಮಾಡಿದಂಥವ್ರೆ ಶೇಖ್ ಮೊಯಿನುದ್ದೀನ್ ಚಿಸ್ತಿ ಅವರು. ಶೇಖ್ ಮೊಯಿನುದ್ದೀನ್ ಚಿಸ್ತಿ. ಆಮೇಲೆ ಇಮಾಮ್ ಗಜಾಲಿ 1058ರಿಂದ 1111 ಇಸ್ಲಾಂನ ತತ್ವಜ್ಞಾನಿ ಆಗಿರ್ತಾನೆ. ಅಲ್ ಹಲಾಜ್ ರವರು 858ರಿಂದ 927 ಅವಧಿ. ಈತ ಪರ್ಷಿಯನ್ ಕವಿ. ಇವನು ಅಲ್ ಹಲಾಜ್ ಪರ್ಷಿಯನ್ ಕವಿ. ಆಮೇಲೆ ಇಬ್ನ್ ಇ ಅರಬ್, ಈಗ ಹೇಳಿದ್ವಿ ಇಬ್ನ್ ಇ ಅರಬ್ ತೌಹೀದ್ ಇ ಇಲಾಹಿಯು ಯಾವ ಇಸ್ಲಾಂ ತತ್ವಜ್ಞಾನಿ ಅಂದರೆ ಇಬ್ನ್ ಇ ಅರಬ್ನ ತತ್ವಜ್ಞಾನಿ ಚಿಂತನೆಗಳನ್ನು ಅದು ಆಧರಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 49. ಪಿತೃಪ್ರಭುತ್ವ ಪ್ಯಾಟ್ರಿಮೋನಿಯಲ್ ಅಧಿಕಾರಶಾಹಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ ಕೇಳಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 2. 49 ಅಲ್ಲ ಇದು, 49 3 ಸ್ಟೀಫನ್ ಪಿ ಬ್ಲೆಕ್ ರವರು. ಮೊಘಲರ ಅವಧಿಯಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ಪ್ರದೇಶ ಯಾವುದು ಅಂತ ಕೇಳಿದರೆ, ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ಪ್ರದೇಶನೇ ಸೂರತ್ ಪ್ರದೇಶ. ಸೂರತ್. ಕಚ್ ಇಲ್ಲ, ಮಚಿಲಿಪಟ್ಟಣ ಇಲ್ಲ, ವಿಶಾಖಪಟ್ಟಣ ಇಲ್ಲ, ಸೂರತ್ ಇಂದ. ಕೆಳಗಿನ ಸ್ಮಾರಕಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇರುವಂಥದ್ದು. ತಾಜ್ ಮಹಲ್, ಬಿಬಿಕಾ ಮಕ್ಬರ, ಹುಮಾಯೂನ್ ಗೋರಿ, ಇತಿಮದ್ ಉದ್ ದೌಲನ ಗೋರಿ ಅಂತೇಳಿ. ಇಲ್ಲಿ ತಾಜ್ ಮಹಲ್ ನೋಡೋದಾದ್ರೆ ಅದರ ಒಂದು ನಿರ್ಮಾಣಕಾರ 1637ರಿಂದ 53 ಅವಧಿ. ಹುಮಾಯೂನ್ನ ಗೋರಿಯನ್ನು ನೋಡೋದಾದ್ರೆ 1556 ನಿರ್ಮಾಣ ಮಾಡ್ತಾರೆ. ಗ್ರಂಥಾಲಯದ ಸ್ಟೆಪ್ಸ್ ಮೇಲಿಂದ ಬಿದ್ದು ನಿಧನವನ್ನು ಹೊಂದ್ತಾರೆ ಹುಮಾಯೂನ್. ಅವರ ಗೋರಿ 1556ರಲ್ಲಿ ನಿರ್ಮಾಣ ಮಾಡಲಾಗ್ತದೆ. ಬಿಬಿಕಾ ಮಕ್ಬಾರಾ ಎನ್ನುವಂಥದ್ದು ಅಜಮ್ ಖಾನ್ ರವರು
ಅದನ್ನು 1651ರಿಂದ 1661 ಅವಧಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಇತಿಮದ್ ಉದ್ ದೌಲನ ಗೋರಿ ಎನ್ನುವಂಥದ್ದು ಏನಿದೆಯಲ್ಲ, ಇದು 1627ರಿಂದ 28 ನೂರ್ ಜಾನ್ ಇದನ್ನು ನಿರ್ಮಾಣ ಮಾಡ್ತಾಳೆ. ಯಾಕಂದ್ರೆ ತನ್ನ ತಂದೆ ಮಿರ್ಜಾ ಗಿಯಾಸ್ ಬೇಗ್ ನ ನೆನಪಿನಾರ್ಥವಾಗಿ ಇದನ್ನ ನಿರ್ಮಾಣ ಮಾಡ್ತಾರೆ. ಮಿರ್ಜಾ ಗಿಯಾಸ್ ಬೇಗ್ ಬೇರೆ ಯಾರು ಅಲ್ಲ, ಇತ್ಮದ್ ಉದ್ ದೌಲ್ ಅದನ್ನ ಬಿರುದು. ಇತ್ಮದ್ ಉದ್ ದೌಲ್ ಅನ್ನೋದು ಬಿರುದು. ಗಿಯಾಸ್ ಬೇಗ್, ಮಿರ್ಜಾ ಗಿಯಾಸ್ ಬೇಗ್ ಅದು ನೂರ್ಜಾನ್ರ ತಂದೆಯವರು. ಅವ್ರನ್ನ ನೆನಪಿನಾರ್ಥ ಅದು ಗೋರಿಯನ್ನ ನಿರ್ಮಾಣ ಮಾಡ್ತಾರೆ, ನೂರ್ಜಾನ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 51ಗೆ. ಆನ್ಸರ್ ತೊಗೊಂಡು ಕೂತಿದ್ದೀನಿ ಇಲ್ಲಿ. ಆಪ್ಷನ್ ನಂಬರ್ 51, ಕ್ವಶನ್ 51ಗೆ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಬಿ ಡಿ ಎ ಸಿ. ಫಸ್ಟ್ ಬಿ 1556, ಆಮೇಲೆ 1622, 1632, ಆಮೇಲೆ 1651. ನೆಕ್ಸ್ಟ್ ಹೊಂದಿಸಿ ಬರೆಯಲಿರುವಂಥದ್ದು ಖಾಂಕಾ ಪೀರ್ ದರ್ವಿಶ್ ಫನಾ. ಇದನ್ನು ಹೊಂದಿಸಿ ಬರೆಯಲಿರುವಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 4 ಎ ಅನ್ನುವಂಥದ್ದು ಖಾಂಕಾ ಎನ್ನುವಂಥದ್ದು ಸೂಫಿ ಶೇಖರ ಮಂದಿರ. ಆಮೇಲೆ ಪೀರ್ ಎನ್ನುವಂಥದ್ದು ಗುರುಗೆ ಪೀರ್ ಅಂತ ಕರೀತಾರೆ. ದರ್ವಿಶ್ ಅಂತಂದರೆ ಅನುಯಾಯಿ. ಫನಾ ಅಂತಂದರೆ ಪ್ರಾಣತ್ಯಾಗ ಫನಾ. ನೆಕ್ಸ್ಟ್ ಸಿದ್ಧರ ಚಳವಳಿಯು ಕೆಳಗಿನ ಯಾವ ವರ್ಗದೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಆಪ್ಷನ್ ನಂಬರ್ ಯಾವುದಾಗಿದೆ ಅಂದರೆ ಆಪ್ಷನ್ ನಂಬರ್ 1 ಸರಿಯಾಗಿರುವಂಥ ಆಪ್ಷನ್ ನಂಬರ್ 1 ಶೈವ ಸಂತರು ಮತ್ತು ಅವರ ಚಳುವಳಿ ಅಂತ ಕರೀತಾರೆ. ವೈಷ್ಣವ ಅಲ್ಲ, ಭಕ್ತಿ ಶಕ್ತಿ ಅಲ್ಲ, ಸ್ಮಾರ್ತರು ಅಲ್ಲ, ಶೈವ ಸಂತರು ಮತ್ತು ಅವರ ಚಳುವಳಿ ಸಿದ್ಧರ ಚಳುವಳಿಗೆ ಪ್ರಮುಖವಾಗಿ ಸಂಬಂಧಿಸಿದಂಥ ವರ್ಗ ಶೈವ ಸಂತರು. 54 ಕೆಳಗಿನವರಲ್ಲಿ ಯಾವ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಕಥೆಗಳನ್ನು ಪರ್ಷಿಯನ್ ಭಾಷೆಗೆ ತೂತಿನಾಮ ಎಂದರೆ ಗಿಳಿಯ ಪುಸ್ತಕ ಎಂದು ಪ್ರಸಿದ್ಧವಾಗಿರುವ ಕೃತಿಯಾಗಿ ಭಾಷಾಂತರಿಸಿದರು ಅಂತ ಇದೆ. ತೋತಿನಾಮವನ್ನು ಭಾಷಾಂತರಿಸಿದರು ಯಾರು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಆಗ್ಬಿಡ್ತಿತ್ತಪ್ಪ. ಇವರು ಯಾವ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಕಥೆಗಳನ್ನು ಪರ್ಷಿಯನ್ ಭಾಷೆಗೆ ತೋತಿನಾಮ ಎಂದರೆ ಗಿಳಿಯ ಪುಸ್ತಕ ಎಂದು ಪ್ರಸಿದ್ಧವಾಗಿರುವ ಕೃತಿಯಾಗಿ ಭಾಷಾಂತರಿಸಿದರು ಅಂತ. ಸೊ ತುಂಬ ಉದ್ದ ಆಯಿತು ಕ್ವಶನ್. ಈಸಿಯಾಗಿ ತೋತಿನಾಮವನ್ನು ಪರ್ಷಿಯನ್ ಭಾಷಾಂತರಿಸಿದಂಥವ್ರು ಯಾರು ಅಂತ ಕೇಳಿದ್ರೆ ಆಗೋಗ್ತಿತ್ತು. ಓಕೆ, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 2 ಜಿಯಾ ನಕ್ಷಾಬಿ ಅವರು ಅದನ್ನು ಭಾಷಾಂತರ ಮಾಡ್ತಾರೆ. ಇಲ್ಲಿ ಝೈನ್ ಉಲ್ ಅಬೆದಿನ್ ರವರು ಜೋನರಾಜನ ಆಸ್ಥಾನ ಕವಿಯಾಗಿರ್ತಾನೆ. ಜೋನರಾಜ ಕಾಶ್ಮೀರ ರಾಜ ಜೋನರಾಜ. ಸೊ ಜೋನರಾಜನ ಆಸ್ಥಾನದ ಕವಿ ಝೈನ್ ಉಲ್ ಅಬೆದಿನ್ ಅವರು ಇರುವಂಥದ್ದು. ಇವರು ತಾರೀಖಿ ಮಿಲ್ಲತ್ ಎನ್ನುವಂಥ ಕೃತಿಯನ್ನು ಬರೀತಾರೆ. ತಾರೀಖಿ ಮಿಲ್ಲತ್ ಎನ್ನುವಂಥ ಕೃತಿ. ಇನ್ನು ಸೆಕೆಂಡ್ ಒನ್ ಏನಿದೆಯಲ್ಲ ಜಿಯಾ ನಕ್ಷಾಬಿ ಅವರು 14ನೇ ಶತಮಾನದ ಪರ್ಷಿಯನ್ ವೈದ್ಯ ಮತ್ತು ಸೂಫಿ ಸಂತ. ಜಿಯಾ ನಕ್ಷಾಬಿ ಅವರು 14ನೇ ಶತಮಾನದ ಪರ್ಷಿಯನ್ ವೈದ್ಯ ಮತ್ತು ಸೂಫಿ ಸಂತ. ಆಮೇಲೆ ದಕ್ಕನ್ ಇನ್ನೊಬ್ರು ಮುಲ್ಲಾ ನಸ್ರತಿ ದಕ್ಕನಿನ ಉರ್ದು ಕವಿ ಗುಲ್ಶನ್ ಇ ಇಶ್ಕ್ ಎನ್ನುವಂಥ ಕೃತಿ ಮತ್ತು ಅಲಿನಾಮ ಎನ್ನುವಂಥ ಕೃತಿಯನ್ನು ಬರೀತಾರೆ. ಬಿಜಾಪುರದ ಆದಿಲ್ ಶಾಹಿಗಳ ಕುರಿತು ಇರುವಂಥ ಕೃತಿಗಳು. ಆಮೇಲೆ ಖವಾಸಿ ಅನ್ನುವಂಥದ್ದೊಂದು ನಮಗೆ ವಿವರಣೆ ಸಿಗಲಿಲ್ಲ ಇದರದ್ದು ಖವಾಸಿದು. ನೆಕ್ಸ್ಟ್ ಕ್ವಶನ್ ನಂಬರ್ 55 ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಉಪನಯನ ಸಂಸ್ಕಾರವನ್ನು ಹಿಂದೂಗಳಲ್ಲಿ ಶಿಕ್ಷಣದ ಪ್ರಾರಂಭ ಎಂದು ಗುರುತಿಸಲಾಗ್ತಾ ಇತ್ತು. ಕರೆಕ್ಟ್ ಆಗಿರುವಂಥದ್ದು. ಮುಸ್ಲಿಮರು ತಮ್ಮ ಮಕ್ಕಳನ್ನ ಮಕ್ತಬಗಳಿಗೆ ಕಳಿಸ್ತಾ ಇದ್ರು. ಇದು ಕೂಡ ಸರಿಯಾಗಿರುವಂಥದ್ದು. ವಿದ್ವಾಂಸ ಹಾಗೂ ಇನ್ನೊಬ್ರು ವಿಜ್ಞಾನಿ ಹಕೀಂ ಫತುಲ್ಲಾ ಶಿರಾಜಿಯು ಭಾರತದಾದ್ಯಂತ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿದನು ಅಂತ ಇದೆ. ಆಮೇಲೆ ನಾಸಿರುದ್ದೀನ್ ಮೊಹಮ್ಮದನು ದೆಹಲಿಯಲ್ಲಿ ನಾಸಿರಿಯಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದನು ಅಂತ ಇದೆ. ಸೊ ಈ ಪ್ರಶ್ನೆ ಇಲ್ಲಿ ರಾಂಗ್ ಆಗಿರುವಂಥದ್ದು. ಯಾವುದು ತಪ್ಪಾದ ಹೇಳಿಕೆ ಅಂತಂದರೆ ಇದು ತಪ್ಪಾಗಿದೆ. ಇದು ಆನ್ಸರ್ ಇದಕ್ಕೆ. ನಾಸಿರುದ್ದೀನ್ ಮೊಹಮ್ಮದನು ದೆಹಲಿಯಲ್ಲಿ ನಾಸಿರಿಯಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದನು ಅಂತ ಇದೆ. ದೆಹಲಿಯಲ್ಲಿ ಇರೋದು ಸರಿ ಇದೆ, ನಾಸಿರಿಯಾ ಶಿಕ್ಷಣ ಸಂಸ್ಥೆನೂ ಸರಿ ಇದೆ. ಬಟ್ ಸ್ಥಾಪನೆ ಮಾಡಿದಂಥವ್ರು ಬೇರೆಯವರು. ಯಾರು ಅಂತಂದರೆ ಇಲ್ತಮಿಶ್ ಅವರು ಸ್ಥಾಪನೆ ಮಾಡ್ತಾರೆ. ಇವರು ನಾಸಿರುದ್ದೀನ್ ಮೊಹಮ್ಮದ್ ಏನಿದಾನ ಇಲ್ತಮಿಶ್ನ ಹಿರಿಯ ಮಗ ಅವನು ನಾಸಿರುದ್ದೀನ್ ಮೊಹಮ್ಮದ್. ಸೊ ಇವನ ನೆನಪಿನಾರ್ಥವಾಗಿ ದೆಹಲಿಯಲ್ಲಿ ನಾಸಿರಿಯಾ ಶಿಕ್ಷಣ ಸಂಸ್ಥೆಯನ್ನು ಆತ ಸ್ಥಾಪನೆ ಮಾಡ್ತಾನೆ ಇಲ್ತಮಿಶ್ ಅವರು. ಓಕೆ, ಹಿರಿಯ ಮಗ ನಾಸಿರುದ್ದೀನ್ ಮೊಹಮ್ಮದ್ನ ನೆನಪಿನಾರ್ಥ. ಇನ್ನು ಹೊಂದಿಸಿ ಬರೆಯಲಿರುವಂಥ ಪ್ರಶ್ನೆ ಕಾಬುಲಿ ಬಾಗ್ ಮಸೀದಿ, ದೀನ್ ಇ ಪನಾ, ಪುರಾಣ ಕಿಲ್ಲಾ, ಬುಲಂದ್ ದರ್ವಾಜಾ.
ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಷ್ಟೇ ನೋಡೋಣ. ಆಪ್ಷನ್ ನಂಬರ್ 1 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 1. ಕಾಬೂಲಿ ಬಾಗ್ ಮಸೀದಿಯನ್ನ ಬಾಬರ್ ನಿರ್ಮಿಸ್ತಾರೆ. ದೀನ್ ದೀನ್ ಇ ಪನಾ ಅನ್ನುವಂಥದ್ದನ್ನ ಹುಮಾಯೂನ್ ನಿರ್ಮಿಸ್ತಾರೆ. ಪುರಾಣ ಕಿಲಾ ಅನ್ನುವಂಥದ್ದು ಶೇರ್ ಶಾ ಸೂರಿ. ಬುಲಂದ್ ದರ್ವಾಜ್ ಅನ್ನುವಂಥದ್ದು ಅಕ್ಬರ್. ಕ್ವಶನ್ ನಂಬರ್ 57. ಕೆಳಗಿನ ಭಕ್ತಿ ಪಂಥದ ಸಂತರನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ನಾಮದೇವ, ರಮಾನುಜ, ರಮಾನಂದ, ಚೈತನ್ಯ. ಸೊ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ದೀನಿ. ಟೈಪ್ ಮಿಸ್ಟೇಕ್ ಆಗಿದ್ದು ಅಥವಾ ಏನು ಮಿಸ್ಟೇಕ್ ಆಗಿದೆ ಗೊತ್ತಾಗಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಬೇರೆ ಇದೆ, ಇಂಗ್ಲಿಷ್ ಮೀಡಿಯಂನಲ್ಲಿ ಬೇರೆ ಇದೆ. ಆಪ್ಷನ್ಸ್ ಏನು ಕರೆಕ್ಟ್ ಇದೆ ಅದು ಎ ಬಿ ಸಿ ಅಂತ ಏನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಸಿ ಅಂತ. ಇದು ಎ ಬಿ ಸಿ. ಮತ್ತೆ ಪ್ರತಿಯೊಂದು ಪ್ರಶ್ನೆಗಳ ಮೇಲಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ರಿ. ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ, ತಾಜ್ ಮಹಲ್ ಎ ಆದ್ಮೇಲೆ ಪಕ್ಕದಲ್ಲಿ ಬಿ, ಆಮೇಲೆ ಸಿ, ಡಿ, ಇದೇ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಾ ಹೋಗಿದ್ದಾರೆ. ಬಟ್ ಇಲ್ಲಿ 57 ಕ್ವಶನ್ಗೆ ಅವ್ರು ಏನು ಮಾಡಿದ್ದಾರೆ, ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಕನ್ನಡ ಮೀಡಿಯಂನಲ್ಲಿ ಅಷ್ಟೇ ಎ ಮಾಡಿ ಕೆಳಗಡೆ ಬಿ ಕೊಟ್ಟಿದ್ದಾನೆ, ಇಲ್ಲಿ ಸಿ ಕೊಟ್ಟು ಮತ್ತೆ ಡಿ ಕೊಟ್ಟಿದ್ದಾನೆ, ಅಕ್ಕಪಕ್ಕದಲ್ಲಿ ಕೊಡ್ತಾ ಹೋಗಿಲ್ಲ. ಬಟ್ ಅದೇ ನಾವು ಇಂಗ್ಲಿಷ್ ವರ್ಷನ್ ಕ್ವಶನ್ ಪೇಪರ್ ನೋಡಿದವಾಗ ಇಲ್ಲಿ ಇದೆ. ಇಂಗ್ಲಿಷ್ ವರ್ಷನ್ ಕ್ವಶನ್ ಪೇಪರ್ನಲ್ಲಿ ಏನಿದೆ, ಎ ಅನ್ನುವಂಥ ನಾಮದೇವ ಇದೆ, ಆಮೇಲೆ ಬಿ ರಮಾನುಜ, ಸಿ ರಮಾನಂದ, ಡಿ ಚೈತನ್ಯ. ಕನ್ನಡದಲ್ಲಿ ಏನಿದೆ, ಎ ಅನ್ನುವಂಥ ನಾಮದೇವ ಸರಿ ಇದೆ, ಆಮೇಲೆ ಬಿ ನಲ್ಲಿ ರಮಾನುಜ ಇದೆ, ಇಲ್ಲಿ ಬಿ ನಲ್ಲಿ ರಮಾನಂದ ಇದೆ, ಆಮೇಲೆ ಇಲ್ಲಿ ಸಿ ನಲ್ಲಿ ರಮಾನುಜ ಇದೆ, ಇಲ್ಲಿ ಸಿ ನಲ್ಲಿ ರಮಾನಂದ ಇದೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಓಕೆ, ಸೊ ಇದನ್ನ ಕೆ ಆನ್ಸರ್ ನೋಡಿದ್ರೆ ಇದು ನಿಮ್ಗೆ ರಾಂಗ್ ಅನಿಸ್ತದ. ಬಟ್ ಇಂಗ್ಲಿಷ್ ವರ್ಷನ್ ಇರುವಂಥ ಕೆ ಆನ್ಸರ್ ನೋಡಿದ್ರೆ ಇದು ರೈಟ್ ಆಗಿದೆ. ಇಂಗ್ಲಿಷ್ ವರ್ಷನ್ ಕ್ವಶನ್ ಪೇಪರ್ನಲ್ಲಿ ಕೆ ಆನ್ಸರ್ ಕರೆಕ್ಟ್ ಆಗಿದೆ. ಓಕೆ, ಇಲ್ಲಿ ನಾಮದೇವ ಅವರ ಅವಧಿ 1270ರಿಂದ 1350 ಅವಧಿ. ರಮಾನಂದರ ಅವಧಿ 1400ರಿಂದ 1480. ರಮಾನುಜರ ಅವಧಿ 1017ರಿಂದ 1037. ಚೈತನ್ಯ ಮಹಾಪ್ರಭು ಇವರ ಅವಧಿ 1485ರಿಂದ 1533ರ ಅವಧಿ. ಚೈತನ್ಯ ಮಹಾಪ್ರಭು. ಓಕೆ, 1533. ಸೊ ಇದ್ರ ಪ್ರಕಾರ ಹೋದ್ರೆ ಕರೆಕ್ಟ್ ಇದೆ ಆನ್ಸರ್. ಆಪ್ಷನ್ ಇದಕ್ಕೆ 57 ಕ್ವಶನ್ಗೆ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಇದೆ. ಫಸ್ಟ್ ಬಿ ಬರ್ತದೆ. ಅಂದರೆ ಬಿ ಯಾವುದು, ರಮಾನುಜರವರು ಫಸ್ಟ್ ಬರ್ತಾರೆ 1017ರಲ್ಲಿ ಜನನ. ಆಮೇಲೆ ಎ ಬರ್ತದೆ 1270ರಲ್ಲಿ ರಾಮದೇವರವರ ಜನನ. ಆಮೇಲೆ ಸಿ ರಮಾನಂದರ ಜನನ 1400ರಲ್ಲಿ. ಆಮೇಲೆ ಡಿ 1485ರಲ್ಲಿ. ಬಟ್ ನೀವು ಕನ್ನಡ ವರ್ಷನ್ ಕ್ವಶನ್ ಪೇಪರ್ ನೋಡಿದ್ರೆ ಅದು ರಾಂಗ್ ಅನಿಸ್ತದೆ ನಿಮಗೆ. ಆಪ್ಷನ್ಸ್ಗಳೇ ರಾಂಗ್ ಅಂತ ಅನಿಸ್ತದೆ. ಓಕೆ, ಮತ್ತು ಕ್ವಶನ್ ಪೇಪರ್ ನೋಟಿಫಿಕೇಶನ್ ಕೂಡ ಅವ್ರು ಹೇಳ್ತಾರೆ, ಏನೇ ಕ್ವಶನ್ ಪೇಪರ್ನಲ್ಲಿ ಕ್ಲಾರಿಫಿಕೇಶನ್ ಬೇಕಂದ್ರೂ ಕೂಡ ನೀವು ಫೈನಲಿ ನೀವು ಇಂಗ್ಲಿಷ್ ವರ್ಷನ್ ಕ್ವಶನ್ನೇ ನೋಡಬೇಕು ಅಂತೇಳಿ. ಓಕೆ, ಕ್ವಶನ್ ನಂಬರ್ 58 ನೋಡಿ. ಚಿತ್ರಕಲೆಯಲ್ಲಿನ ಸಿಯಾಹಿ ಕಲಂ ತಂತ್ರವು ಯಾರ ಆಳ್ವಿಕೆ ಅವಧಿಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಬಂದಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ 58ಗೆ ಆನ್ಸರ್ ಬರುವಂಥದ್ದು, 58 ಕ್ವಶನ್ಗೆ ಆಪ್ಷನ್ ನಂಬರ್ 2 ಎನ್ನುವಂಥದ್ದು. ಆಪ್ಷನ್ ನಂಬರ್ 2, ಜಹಾಂಗೀರ್ನ ಕಾಲದಲ್ಲಿ. ಚಿತ್ರಕಲೆಯ ಸುವರ್ಣ ಯುಗ ಅಂತಲೂ ಕೂಡ ಕರೀತಾರೆ. ಇದು ಮೊಘಲರ ಕಾಲದಲ್ಲಿ. ಅಕ್ಬರ್, ಶಹಜಾನ್, ಹುಮಾಯೂನ್ ಅಲ್ವೇ ಅಲ್ಲ. ಅಕ್ಬರ್ ಪ್ರಸಿದ್ಧ ಅರಸ, ಶಹಜಾನ್, ಹುಮಾಯೂನ್. ಜಹಾಂಗೀರ್ನ ಕಾಲದಲ್ಲಿ ಸಿಯಾಹಿ ಕಲಂ ತಂತ್ರವು ಅವರ ಒಂದು ಚಿತ್ರಕಲೆಯಲ್ಲಿನ ಹೆಚ್ಚು ಪ್ರಚಲಿತದಲ್ಲಿದ್ದಂಥದ್ದು. ವುಮೆನ್ ಆಫ್ ಫ್ರೈಡ್ ದಿ ದೇವದಾಸಿ ಹೆರಿಟೇಜ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ವುಮೆನ್ ಆಫ್ ಫ್ರೈಡ್ ದಿ ದೇವದಾಸಿ ಹೆರಿಟೇಜ್ ಕೃತಿಯ ಕರ್ತೃ ಯಾರು? ಲಕ್ಷ್ಮೀ ವಿಶ್ವನಾಥನ್, ಎಸ್ ಜೀವಾನಂದಂ, ಬರ್ಬರಾ ಎಲ್ ಬಾಯರ್, ಆಮೇಲೆ ದವೇಶ್ ಸೋನ್ಜಿ ಅಂತೇಳಿ. ಅದಕ್ಕೆ ಆಪ್ಷನ್ ಸರಿಯಾಗಿರುವಂಥದ್ದು ಆಪ್ಷನ್ ನಂಬರ್ 1 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 1 ಲಕ್ಷ್ಮೀ ವಿಶ್ವನಾಥನ್. ಇವರು ಭಾರತೀಯ ನರ್ತಕಿ ಹೌದು, ಮತ್ತೆ ನೃತ್ಯ ಸಂಯೋಜಕನು ಕೂಡ ಹೌದು, ಲಕ್ಷ್ಮೀ ವಿಶ್ವನಾಥನ್. ಆಮೇಲೆ ಎಸ್ ಜೀವಾನಂದಂ ಭಾರತೀಯ ಕವಿ ಮತ್ತು ಬರಹಗಾರರು ಕೂಡ. ಇವರ ಕೃತಿ ಜೀವಾನಂದ ದಾಸರ ಶ್ರೇಷ್ಠ ಕವಿತಾ ಅನ್ನುವಂಥ ಕೃತಿಯನ್ನು ಬರೀತಾರೆ. ಬಾರ್ಬರಾ ಎಲ್ ಬಾಯರ್ ಅವರು ಕವಯಿತ್ರಿ ಆಗಿರ್ತಾರೆ. ಇವರ ಕೃತಿ ದ ಲೀ ಪ್ಯಾಲೇಸ್ ವಾಲ್ಟ್ ಅಂಡ್ ದ ಲಾಸ್ಟ್ ದೇವದಾಸಿ ಅನ್ನುವಂಥ ಕೃತಿಯನ್ನು ಇವರು ಬರೆದಿರ್ತಾರೆ. ದ ಲಾಸ್ಟ್ ದೇವದಾಸಿ ಅನ್ನುವಂಥದ್ದು. ದವೇಶ್ ಸೋನಜಿ ಅವರು ಇತಿಹಾಸಕಾರ ಆಗಿದ್ದಾರೆ. ಇವರ ಕೃತಿ ಅನ್ಫಿನಿಶ್ಡ್ ಗೆಸ್ಚರ್ಸ್, ದೇವದಾಸೀಸ್ ಮೆಮರಿ ಆ್ಯಂಡ್ ಮಾಡರ್ನಿಟಿ ಇನ್ ಸೌತ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ದವೇಶ್ ಸೋನಜಿ ಅವರು ಬರೆದಿರುವಂಥದ್ದು. ಕ್ವಶನ್ ನಂಬರ್ 60 ನೋಡಿ. ಅಮೀರ್ ಖುಸ್ರೋ ಸಬಕ್ ಇ ಹಿಂದಿ ಅಥವಾ ಭಾರತೀಯ ಶೈಲಿಯನ್ನು ರಚಿಸಿದ್ದಾನೆ. ಈತನ ಪ್ರಮುಖ ಸಾಹಿತ್ಯದ ರಚನೆಗಳೆಂದರೆ ಸಿಯಾರ್ ಉಲ್ ಔಲಿಯಾ ಮತ್ತು ಹಾಗೂ ಫವೇದ್ ಉಲ್ ಫಾವದ್ ಅಂತೇಳಿ. ಇಲ್ಲಿ ನಾವು ಸರಿಯಾಗಿರುವಂಥ ಆನ್ಸರ್ ಯಾವುದಂತ ನೋಡೋದಾದರೆ
ಅಮೀರ್ ಖುಸ್ರೋ ಅವ್ರ ಪ್ರಕಾರ. ಅಮೀರ್ ಖುಸ್ರೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ಈತನಿಗೆ ಭಾರತದ ಗಿಳಿ ಅನ್ನುವಂಥ ಹೆಸರು ಕೂಡ ಇತ್ತು, ಅಮೀರ್ ಖುಸ್ರೋ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಇದಕ್ಕೆ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 3 ಎ ಅನ್ನುವಂಥದ್ದು ಸರಿ ಇದೆ, ಆರ್ ವಿವರಣೆ ಅನ್ನುವಂಥದ್ದು ತಪ್ಪಿದೆ ಅಂತ, ವಿವರಣೆ ತಪ್ಪಿದೆ ಅಂತ ಹೇಳ್ತದೆ. ಅಮೀರ್ ಖುಸ್ರೋಗೆ ಭಾರತದ ಗಿಳಿ, ತೋತ್ ಇ ಹಿಂದ್ ಅಂತೇಳಿ ಹೆಸರಿತ್ತು. ಆಮೇಲೆ ಉರ್ದು ಸಾಹಿತ್ಯದ ಪಿತಾಮಹ ಅಂತೇಳಿ ಅವ್ರನ್ನ ಕರೀತಾರೆ ಅಮೀರ್ ಖುಸ್ರೋ ಅವರಿಗೆ. ಈತ ಸೂಫಿ ಸಂತ ನಿಜಾಮುದ್ದೀನ್ ಔಲಿಯಾನ ಶಿಷ್ಯನಾಗಿರ್ತಾನೆ, ನಿಜಾಮುದ್ದೀನ್ ಔಲಿಯಾನ ಶಿಷ್ಯನಾಗಿರ್ತಾನೆ. ಆಮೇಲೆ ಕವಾಲಿ ರಾಗವನ್ನ ಕೂಡ ಈತ ಭಾರತಕ್ಕೆ ಪರಿಚಯಿಸ್ತಾನೆ. ಸಿತಾರ್ ಮತ್ತು ತಬಲವನ್ನು ಕೂಡ ಭಾರತಕ್ಕೆ ಪರಿಚಯಿಸಿದಂಥ ಕೀರ್ತಿ ಅಮೀರ್ ಖುಸ್ರೋಗೆ ಸಲ್ಲುತ್ತದೆ. ಆಮೇಲೆ 8 ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಕಂಡಂತಹ ಕವಿ, 8 ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಕಂಡಂತಹ ಕವಿ. ಸಬಕ್ ಇ ಹಿಂದಿ ಎಂಬ ಭಾಷಾ ಶೈಲಿಯನ್ನ ಪರಿಚಯಿಸ್ತಾನೆ, ಸಬಕ್ ಇ ಹಿಂದಿ ಎಂಬ ಭಾಷಾ ಶೈಲಿಯನ್ನ ಆತ ಭಾರತಕ್ಕೆ ಪರಿಚಯಿಸುವಂಥದ್ದು. ಈತ ಬರೆದಿರುವಂಥ ಕೃತಿಗಳು ಅಂತಂದ್ರೆ ಕಿರಾನ್ ಉಸ್ ಸದೈನ್ ಎನ್ನುವಂಥ ಕೃತಿ, ಮಿಫ್ತಾ ಉಲ್ ಫುತೂಹ್ ಎನ್ನುವಂಥ ಕೃತಿ, ತಾರೀಖ್ ಇ ಅಲೈ ಎನ್ನುವಂಥ ಕೃತಿ, ಆಮೇಲೆ ಆಶಿಕಾ ಎನ್ನುವಂಥ ಕೃತಿ ಬರೀತಾರೆ, ನ್ಯೂ ಐ ಸಿಫಿಕ್ ಎನ್ನುವಂಥ ಕೃತಿ, ತುಗ್ಲಕ್ ನಾಮ ಎನ್ನುವಂಥ ಕೃತಿಯನ್ನ ಬರೀತಾರೆ. ಓಕೆ, ಬಟ್ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಸಿಯಾರ್ ಉಲ್ ಔಲಿಯಾ ಮತ್ತೆ ಫವದ್ ಉಲ್ ಫವದ್ ಎನ್ನುವಂಥ ಕೃತಿಯನ್ನ ಇವರು ಬರೆದಿದ್ದಲ್ಲ, ಇವರ ರಚನೆಗಳು ಅಲ್ಲ ಇವು. ಇದು ಯಾರು ಬರೀತಾರೆ ಅಂತಂದ್ರೆ ಸಿಯಾರ್ ಉಲ್ ಔಲಿಯಾ ಅನ್ನುವಂಥ ಕೃತಿಯನ್ನ ಸೈಯದ್ ಮೊಹಮ್ಮದ್ ಬಿನ್ ಮುಬಾರಕ್ ಕಿರ್ಮಾನಿ ಅವರು ಬರೀತಾರೆ. ಅದನ್ನು ಸೈಯದ್ ಮೊಹಮ್ಮದ್ ಬಿನ್ ಮುಬಾರಕ್ ಕಿರ್ಮಾನಿ ಅವರು ಬರೆದಿರುವಂಥದ್ದು. ಫವೇದ್ ಉಲ್ ಫವದ್ ಅನ್ನುವಂಥ ಕೃತಿಯನ್ನ ಅಮೀರ್ ಹಸನ್ ಸಿಜ್ಜಿ, SIJZI ಅದು ಸಿಜ್ಜಿ. ಓಕೆ, ಫವೇದ್ ಉಲ್ ಫವದ್ ಎನ್ನುವಂಥ ಕೃತಿಯನ್ನ ಅಮೀರ್ ಹಸನ್ ಸಿಜ್ಜಿ ಅವರು ಬರೀತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 61, ಭಾರತದಲ್ಲಿ ವಿದ್ವತ್ ಕಾರ್ಯಗಳನ್ನು ಉತ್ತೇಜಿಸಲು 1784ರಲ್ಲಿ ಕೆಳಕಂಡ ಯಾವುದನ್ನ ಸ್ಥಾಪನೆ ಮಾಡಲಾಯಿತು ಅಂದ್ರೆ 1784 ಅಂದ್ರೆ ಡೈರೆಕ್ಟ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಹೋಗ್ಬೇಕಾಗ್ತದೆ, ಏಷ್ಯಾಟಿಕ್ ಸೊಸೈಟಿಗೆ ಹೋಗ್ಬೇಕಾಗ್ತದೆ ನಾವು. ಓಕೆ, ವಿಲಿಯಂ ಜೋನ್ಸ್ ರವರು ಅದನ್ನು ಸ್ಥಾಪನೆ ಮಾಡ್ತಾರೆ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನ. 61ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ಸರಿಯಾಗಿರುವಂಥದ್ದು ಏಷ್ಯಾಟಿಕ್ ಸೊಸೈಟಿಯನ್ನ. ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದಂಥವರು ಲಾರ್ಡ್ ವೆಲ್ಲೆಸ್ಲಿ ಅವರು 1800ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫೋರ್ಟ್ ವಿಲಿಯಂ ಕಾಲೇಜನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ, ಫೋರ್ಟ್ ವಿಲಿಯಂ ಕಾಲೇಜನ್ನು. ಇನ್ನು ಆರ್ಯ ಸಮಾಜದ ಬಗ್ಗೆ ಹೇಳೋದಾದ್ರೆ 1875ರಲ್ಲಿ ಬಾಂಬೆಯಲ್ಲಿ ದಯಾನಂದ ಸರಸ್ವತಿ ಅವರು ಇದನ್ನು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಏಷ್ಯಾಟಿಕ್ ಸೊಸೈಟಿಯನ್ನ ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಸ್ಥಾಪನೆ ಮಾಡುವಂಥದ್ದು. ಆಮೇಲೆ ಬ್ರಹ್ಮ ಸಮಾಜ ಏನಿದೆಯಲ್ಲ, ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡುವಂಥದ್ದು, 1828ರಲ್ಲಿ. ಇನ್ನು ಕ್ವಶನ್ ನಂಬರ್ 62, ಮಾರ್ಕ್ಸ್ ಗಾಂಧಿ ಆ್ಯಂಡ್ ಸೋಷಿಯಲಿಸಂ ಪುಸ್ತಕವನ್ನು ಬರೆದಂಥವ್ರು ಯಾರು? ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಇದೆ, ರಾಮ್ ಮನೋಹರ್ ಲೋಹಿಯಾ. ರಾಮ್ ಮನೋಹರ್ ಲೋಹಿಯಾ ಅವರು ಮಾರ್ಕ್ಸ್ ಗಾಂಧಿ ಆ್ಯಂಡ್ ಸೋಷಿಯಲಿಸಂ ಎನ್ನುವಂಥ ಕೃತಿಯನ್ನು ಬರೀತಾರೆ. ಜವಾಹರ್ಲಾಲ್ ನೆಹರು ಅವರ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಆ್ಯಂಡ್ ಲೆಟರ್ಸ್ ಟು ದ ಡಾಟರ್ ಅಂತ ಕೃತಿಯನ್ನು ಕೂಡ ಬರೀತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಅವರ ಒಂದು ಸರ್ವಶ್ರೇಷ್ಠ ಕೃತಿಗಳಲ್ಲಿ ಒಂದು, ಡಿಸ್ಕವರಿ ಆಫ್ ಇಂಡಿಯಾ ನೆಹರು ಅವರು ಬರೆದಿರುವಂಥದ್ದು. ಆಮೇಲೆ ರಾಮ್ ಮನೋಹರ್ ಲೋಹಿಯಾ ಅವರು ಕೂಡ ಮತ್ತೊಂದು ಕೃತಿ ಇದೆ, ಗಿಲ್ಟಿ ಮೆನ್ ಆಫ್ ಇಂಡಿಯಾ, ಇಂಡಿಯಾಸ್ ಪಾರ್ಟಿಷನ್ ಅಂತ ಕೂಡ ಒಂದು ಕೃತಿಯನ್ನು ಬರೀತಾರೆ ಅವರು. ಗಿಲ್ಟಿ ಮೆನ್ ಆಫ್ ಇಂಡಿಯಾಸ್ ಪಾರ್ಟಿಷನ್ ಅನ್ನುವಂಥ ಕೃತಿಯನ್ನು ಬರೀತಾರೆ ರಾಮ್ ಮನೋಹರ್ ಲೋಹಿಯಾ. ಅದರ ಜೊತೆಗೆ ಮಾರ್ಕ್ಸ್ ಗಾಂಧಿ ಆ್ಯಂಡ್ ಸೋಷಿಯಾಲಿಸಂ ಎನ್ನುವಂಥ ಕೃತಿಯನ್ನು ಕೂಡ ಅವರು ಬರೀತಾರೆ. ಇನ್ನು JP ಅಂತೇಳಿ ಪ್ರಸಿದ್ಧಿ ಪಡೆದಂಥ ಜಯಪ್ರಕಾಶ್ ನಾರಾಯಣ್ ನೇಷನ್ ಬಿಲ್ಡಿಂಗ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೀತಾರೆ, ನೇಷನ್ ಬಿಲ್ಡಿಂಗ್ ಇನ್ ಇಂಡಿಯಾ ಅನ್ನುವಂಥ ಕೃತಿ. ಮೋತಿಲಾಲ್ ನೆಹರು ಅವರು ಇವರ ಕುರಿತಾಗಿರುವ ಒಂದು ಕೆಲವು ಬರಹಗಳು ಬರ್ತಾರೆ, ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಮೋತಿಲಾಲ್ ನೆಹರು ಎಡಿಟೆಡ್ ಬೈ KM ಪನಿಕರ್ ಅವರು ಬರ್ತಾರೆ. ಇವರ ರಿಲೇಟೆಡ್ ಆಗಿರುವಂಥ ಕೆಲವು ಲೇಖನಗಳನ್ನು ಬರೀತಾರೆ ಯಾರು? KM ಪನಿಕರ್ ಅವರು ಬರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 63, ಯಾವುದು ಡಚ್ಚರ 2 ಪ್ರಮುಖ ವಸಾಹತುಗಳಾಗಿದ್ದವು? 2 ಪ್ರಮುಖ ವಸಾಹತುಗಳಾಗಿದ್ದವು ಕ್ವಶನ್ ನಂಬರ್ 63ನಲ್ಲಿ ಸೆರಾಂಪುರ್, ಟ್ರಾಂಕೋಬಾರ್. ಓಕೆ, ಸೆರಾಂಪುರ್, ಟ್ರಾಂಕೋಬಾರ್ ಅವರ ಪ್ರಮುಖ ವಸಾಹತುಗಳಾಗಿದ್ದವು. 63ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಇದೆ, 2 and 4 ಇದು. ಓಕೆ, ದಮನ್ ಮತ್ತೆ ಸಾಲ್ಸೆಟ್ ಅಂತೂ ಅಲ್ಲ. ಇಲ್ಲಿ 1596ರಲ್ಲಿ ಡಚ್ಚರು 1596ರಲ್ಲಿ ಕಾರ್ಲೆನಿಯಸ್ ಹಾಟ್ಮನ್ ಎಂಬ ಡಚ್ ವರ್ತಕ ಅಂದ್ರೆ ವ್ಯಾಪಾರಿ ಪ್ರಥಮ ಬಾರಿಗೆ ಭಾರತಕ್ಕೆ ಭೇಟಿ ನೀಡ್ತಾನೆ. ಆಮೇಲೆ ಸೆರಾಂಪುರ್, ಟ್ರಾಂಕೋಬಾರ್ ಅವರ ವಸಾಹತು ಪ್ರದೇಶಗಳಾಗಿರುವಂಥದ್ದು. ದಮನ್ ಮತ್ತು ಸಾಲ್ಸೆಟ್ ಏನಿದೆಯಲ್ಲ, ಅದು ದಮನ್ ಮತ್ತು ಸಾಲ್ಸೆಟ್ ಇವು ಎರಡು ಕೂಡ ಪೋರ್ಚುಗೀಸರ ವಸಾಹತು ಕೇಂದ್ರಗಳು ಎರಡು.
ಎರಡು ಕೂಡ ಪೋರ್ಚುಗೀಸರ ವಸಾಹತು ಕೇಂದ್ರಗಳು. ಪೋರ್ಚುಗೀಸರು 1498ಕ್ಕೆ ಭಾರತಕ್ಕೆ ಬರ್ತಾರೆ, 1961ಕ್ಕೆ ಭಾರತ ಬಿಟ್ಟು ಹೋಗ್ತಾರೆ. ಸೊ ಮೊದಲು ಬಂದವರು ಅವರೇ, ಕೊನೆಯದಾಗಿ ಹೋದವರು ಕೂಡ ಪೋರ್ಚುಗೀಸರೇ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 64 ನೋಡೋದಾದರೆ, ಕ್ವಶನ್ ನಂಬರ್ 64ನಲ್ಲಿ ರಾಜ ಸಂಸ್ಥಾನಗಳು ಅಂತ ಅಷ್ಟೇ ಕೊಟ್ಟಿದ್ದಾರೆ. ರಾಜ ಸಂಸ್ಥಾನಗಳು ಏನೆಲ್ಲ ಒಳಗೊಂಡಿದ್ದವು ಅಂತ ಕ್ವಶನ್ ಇರುವಂಥದ್ದು. ಸೊ ಇಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 2 ಎನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 2, 1, 2, 3. ಆಂತರಿಕ ತೆರಿಗೆಗಳನ್ನು ಕೂಡ ವಿಧಿಸಲಿಕ್ಕೆ ಅವಕಾಶ ಇತ್ತು. ರಾಜ ಸಂಸ್ಥಾನಗಳಿಗೆ ಮಾತ್ರ ಆಂತರಿಕ ತೆರಿಗೆಗಳನ್ನು ವಿಧಿಸಲಿಕ್ಕೆ ಅವಕಾಶ ಇತ್ತು. ಸ್ಥಳೀಯವಾಗಿ ಕ್ರಿಮಿನಲ್ ಮತ್ತು ಸಿವಿಲ್ ನ್ಯಾಯ ವ್ಯವಸ್ಥೆಯನ್ನು ಕೂಡ ಹೊಂದಬಹುದು. ಆಮೇಲೆ ಸ್ಥಳೀಯ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಲಿಕ್ಕೆ ಅವಕಾಶ ಇತ್ತು ರಾಜ ಸಂಸ್ಥಾನಗಳಿಗೆ. ಬಟ್ ತಮ್ಮದೇ ಆದ ವಿದೇಶಾಂಗ ನೀತಿಯನ್ನು ಹೊಂದುವುದಕ್ಕೆ ಅವಕಾಶ ರಾಜ ಸಂಸ್ಥಾನಗಳಿಗೆ ಇರಲಿಲ್ಲ. ಅಕಾರ್ಡಿಂಗ್ ಟು ಸಬ್ಸಿಡರಿ ಅಲಯನ್ಸ್, ಏನು ಅದು ಲಾರ್ಡ್ ವೆಲ್ಲೆಸ್ಲಿ ಅವರು ಜಾರಿಗೆ ತಂದಂಥ ಸಹಾಯಕ ಸೈನ್ಯ ಪದ್ಧತಿ ಪ್ರಕಾರ ಏನಾಗ್ತದ, ತಮ್ಮದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದುವುದಕ್ಕೆ ಅವಕಾಶ ಇರಲಿಲ್ಲ. ಓಕೆ, ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಸೈನ್ಯಕ್ಕೆ ಬೇಕಾಗುವ ವೆಚ್ಚವನ್ನು ಭರಿಸಬೇಕಾಗಿತ್ತು. ಆಮೇಲೆ ಅವರ ರೆಸಿಡೆಂಟನ್ನು, ಒಬ್ಬ ಯುರೋಪಿಯನ್ನರನ್ನ ನೇಮಕ ಮಾಡ್ಕೋಬೇಕಾಗಿತ್ತು ತನ್ನ ಆಸ್ಥಾನದಲ್ಲಿ. ಹೀಗೆಲ್ಲ ಕಂಡೀಷನ್ಸ್ಗಳು ಇದ್ದು ಅಲ್ಲಿ, ಹೌದಾ, ಸಹಾಯಕ ಸೈನ್ಯ ಪದ್ಧತಿ. ಹಾಗಾಗಿ ರಾಜರಿಗೆ ವಿದೇಶಾಂಗ ನೀತಿಯನ್ನ ರೂಪ ಮಾಡೋದಕ್ಕೆ, ರಚನೆ ಮಾಡ್ಕೊಳ್ಳೋದಕ್ಕೆ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಅವಕಾಶ ಅವರಿಗೆ ಇರಲಿಲ್ಲ. ವಿದೇಶಾಂಗ ನೀತಿಯೆಲ್ಲ ಹೊಂದೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಇದು, ಆಪ್ಷನ್ ನಂಬರ್ 1, 2, 3. ಕ್ವಶನ್ ನಂಬರ್ 65. ಆರಂಭದಿಂದಲೂ ಆಡಳಿತ ಸೇವೆಗೆ ಪ್ರವೇಶವು ಅರ್ಹತೆ ಮತ್ತು ಪರೀಕ್ಷೆಯ ಆಧಾರದಲ್ಲಿ ನಡೆಯುತ್ತದೆ. ಭಾರತೀಯ ವೈದ್ಯಕೀಯ ಸೇವೆ IMS ವಸಾಹತು ಅವಧಿಯ ಭಾರತದ ಅತ್ಯಂತ ಹಳೆಯ ಸೇವೆಗಳಲ್ಲಿ ಒಂದಾಗಿದೆ ಅಂತ ಹೇಳಿದೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ 65ಗೆ, ಕ್ವಶನ್ ನಂಬರ್ 65ಗೆ ಆಪ್ಷನ್ ನಂಬರ್ 4 ಸರಿ ಇದೆ ಅಂತೆ. ಆಪ್ಷನ್ ನಂಬರ್ 4 ಏನಿದೆ, ಹೇಳಿಕೆ ಅನ್ನೋದು ಸರಿ ಇದೆ, ಸಾರಿ ಆರ್ ಅನ್ನುವಂಥದ್ದು ಸರಿ ಇದೆ, ಹೇಳಿಕೆ ಅನ್ನೋದು ತಪ್ಪಿದೆ ಅಂತ ಹೇಳಿದ್ದಾರೆ. ಯಾಕೆ ಹೇಳಿಕೆ ತಪ್ಪಿದೆ ಅಂದರೆ, ಆರಂಭ ಕಾಲದಿಂದಲೂ ಅಂದರೆ ಇಲ್ಲಿ ಪ್ರಾಚೀನ ಕಾಲದಿಂದ ತಗೋಬೇಕಾಗ್ತದೆ ನಾವು. ಪ್ರಾಚೀನ ಕಾಲದಿಂದಲೂ ಆಡಳಿತ ಸೇವೆಗೆ ಪ್ರವೇಶವು ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಆಧಾರದಲ್ಲಿ ಇಲ್ಲ. ಇಲ್ಲಾಂದ್ರೆ ನೀವು ಆಧುನಿಕ ಕಾಲದಲ್ಲಿ ಬ್ರಿಟಿಷರು ಬರೋಕ್ಕಿಂತ ಪೂರ್ವದಲ್ಲಿ ಹಿಡ್ಕೋರಿ ಅಷ್ಟೇ. ಬ್ರಿಟಿಷ್ ಬರೋಕ್ಕಿಂತ ಪೂರ್ವದಲ್ಲಿ ತಗೋರಿ, ತುಂಬಾ ಪ್ರಾಚೀನ ಮಧ್ಯಯುಗಕ್ಕೆ ಹೋಗೋದು ಬೇಡ. ಬ್ರಿಟಿಷರು ಬರುವಾಗಿಂತ ಪೂರ್ವದಲ್ಲಿ ಹೇಗಿತ್ತು ವ್ಯವಸ್ಥೆ, ಅರ್ಹತೆ ಮತ್ತು ಪರೀಕ್ಷೆ ಆಧಾರದಲ್ಲಿ ಅಂತೂ ನಡೀತಾ ಇರಲಿಲ್ಲ ಆಡಳಿತ ಸೇವೆಗೆ. ಅಂದ್ರೆ ರಾಜ್ಯರ ಒಂದು ಆಸ್ಥಾನಕ್ಕೆ ಒಂದು ಆಡಳಿತ ಅಧಿಕಾರಿ ವರ್ಗದಲ್ಲಿ ಭಾಗವಹಿಸಬೇಕಂತಂದ್ರೆ ಅವರ ಒಂದು ಕಾರ್ಯಕ್ಷಮತೆಯನ್ನ ನೋಡ್ತಾ ಇದ್ರು. ಸೊ ಭಾರತಿ ಇದು ಅದಕ್ಕೆ ತಪ್ಪಾಗ್ತದೆ ಹೇಳಿಕೆಗೆ, ಇದು ವಿವರಣೆ ಸರಿಯಾಗಿರುವಂಥದ್ದು. ಕ್ವಶನ್ ನಂಬರ್ 66. ಭಾರತದಲ್ಲಿ ಪ್ರಥಮ ವೈಸ್ರಾಯನ್ನು 1858ರಲ್ಲಿ ನೇಮಿಸಲಾಯಿತು. 19ನೇ ಶತಮಾನದ ಮಧ್ಯಭಾಗದಲ್ಲಿ ಕಂಪನಿ ಆಡಳಿತದ ಬದಲು ರಾಜ ಆಡಳಿತ ಆರಂಭವಾಯಿತು ಅಂತ ಇದೆ. ಆಪ್ಷನ್ ನಂಬರ್ ಇದಕ್ಕೆ ಸರಿಯಾಗಿರುವಂಥದ್ದು ಆಪ್ಷನ್ ನಂಬರ್ 1. ಎ ಮತ್ತು ಆರ್ ಎರಡು ಸರಿ ಇದೆ, ಆರ್ ಮತ್ತು ಎ ಸರಿಯಾದ ವಿವರಣೆ ಆಗಿದೆ, ಸರಿಯಾಗಿರುವಂಥದ್ದು. ಭಾರತದಲ್ಲಿ ಪ್ರಥಮ ವೈಸ್ರಾಯನ್ನು 1858, ಯಾವಾಗ 1857ರ ದಂಗೆ ಮುಗಿತದ 1858ರಲ್ಲಿ ಮಹಾರಾಣಿಯ ಘೋಷಣೆಗಳು ಪ್ರಾರಂಭವಾಗ್ತವೆ. 1858ರಲ್ಲಿ ಅದು ರಾಜ ಆಗಿರ್ಬೋದು, ರಾಣಿ ಆಗಿರ್ಬೋದು, ಬಟ್ ನೇರವಾಗಿ ಇಂಗ್ಲೆಂಡ್ ಸಂಸತ್ತು ಇಲ್ಲಿ ಭಾರತದಲ್ಲಿ ವೈಸ್ರಾಯನ ಮೂಲಕ ಆಳ್ವಿಕೆಯನ್ನು ಪ್ರಾರಂಭಿಸ್ತದೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಕಂಪನಿ ಆಡಳಿತದ ಬದಲು ರಾಜ ಅಥವಾ ರಾಣಿ ಇರ್ಬೋದು, ರಾಜ ರಾಣಿ ಆಡಳಿತ ಆರಂಭವಾಯಿತು ಅನ್ನೋದು ಸರಿ ಕೂಡ ಇದೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕಾರಣ ಕೂಡ ಹೌದು, ಜಸ್ಟಿಫಿಕೇಶನ್ ಕೊಡೋದಕ್ಕೆ. ಯಾಕೆ ಪ್ರಥಮ ವಾಯ್ಸ್ರಾಯ್ ಆದರೂ 1858ರಲ್ಲಿ ಅಂದರೆ ಅಲ್ಲಿ ಕಂಪನಿ ಆಡಳಿತ ಅಂತ್ಯ ಆಗಿದೆ, ರಾಜನ ಆಳ್ವಿಕೆ ಪ್ರಾರಂಭವಾಗಿದೆ. ಹಾಗಾಗಿ ರಾಜ ಅಥವಾ ರಾಣಿಯ ಆಳ್ವಿಕೆ ಬದಲಾಗಿ ವಾಯ್ಸ್ರಾಯ್ ಅವರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಅದು ಸರಿಯಾಗಿರುವಂಥದ್ದು. ಇನ್ನು ಕ್ವಶನ್ ನಂಬರ್ 67. ಔಧನ ವಶಪಡಿಸುವಿಕೆ, ಟಿಪ್ಪು ಸುಲ್ತಾನ್ನ ಮರಣ, ಮೂರನೇ ಕರ್ನಾಟಕ ಯುದ್ಧ, ಪಂಜಾಬ್ನ ವಶ, ಇದನ್ನ ಕಾಲಾನುಕ್ರಮದಲ್ಲಿ ಜೋಡಿಸಬೇಕಾಗ್ತದೆ. ಔಧನ ವಶಪಡಿಸಿಕೊಂಡಿದ್ದು ಡಾಲ್ ಹೌಸಿ ಅವರು 1856ರಲ್ಲಿ ಡಾಲ್ ಹೌಸಿ ಅವರು ಔಧನ ವಶಪಡಿಸಿಕೊಳ್ತಾರೆ. ಏನಂತೇಳಿ ಮಿಸ್ ರೂಲ್ ಮತ್ತು ಇಂಟರ್ನಲ್ ಮಿಸ್ ಗವರ್ಮೆಂಟ್ ಇದೆ ಅಂತೇಳಿ. ಮಿಸ್ ರೂಲ್ ಅಂದರೆ ಆಡಳಿತ ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಔಧನಲ್ಲಿ ಅಂತೇಳಿ ರೀಸನನ್ನು ಕೊಟ್ಟು ಅದನ್ನು ವಶಪಡಿಸಿಕೊಳ್ತಾನೆ. ಇದೇ ಕಾರಣ ಆಗ್ತದೆ 1857ಕ್ಕೆ ಅಂತೇಳಿ ಕೆಲವೊಬ್ಬ ಇತಿಹಾಸಕರು ಹೇಳ್ತಾರೆ. ಅದನ್ನು ನಾವು ಹಿಸ್ಟ್ರಿ ಆನ್ಲೈನ್ ಕ್ಲಾಸ್ ತೊಗೊಳ್ಳುವಾಗ ಅಲ್ಲಿ 1857 ರಿವೋಲ್ಟ್ನ ಬಗ್ಗೆ ಡಿಸ್ಕಷನ್ ಮಾಡುವಾಗ, ಸ್ವರೂಪದ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅಲ್ಲಿ ಹೇಳಿದ್ವಿ ನಾವು ಯಾವ ವಿದ್ವಾಂಸ ಅದು 1856ರಲ್ಲಿ ಔಧನ ವಶಪಡಿಸಿಕೊಂಡಿದ್ದೇ 1857ರ ದಂಗೆಗೆ ಕಾರಣ ಆಯಿತು ಅಂತೇಳಿ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಅದು ಎಂಡ್ ಆಗಿದ್ದು ನಡೆದಿದ್ದವಾಗ 1799. ಆಮೇಲೆ ಮೂರನೇ ಕರ್ನಾಟಕ ಯುದ್ಧ ನಡೆದಿದ್ದು 1756ರಿಂದ 63ರ ಅವಧಿ. ಕೊನೆಯದಾಗಿ
ಪಂಜಾಬ್ನ ವಶ ಆಗಿದ್ದು ಡಾಲ್ಹೌಸಿ ಮಾಡ್ತಾರೆ. ಇದನ್ನು ಕೂಡ 1849ರಲ್ಲಿ ಡಾಲ್ಹೌಸಿ. ಸೊ ಇದಕ್ಕೆ ಆನ್ಸರ್ ಯಾವುದಾಗಿರ್ತದೆ ಅಂದರೆ 67 ಆಪ್ಷನ್ ನಂಬರ್ 3 ಅನ್ನುವಂಥ ಸರಿ ಇದೆ. ಫಸ್ಟ್ ಥರ್ಡ್ ಆಪ್ಷನ್ 3ನೇ ಕರ್ನಾಟಕ ಯುದ್ಧ, ಆಮೇಲೆ ಟಿಪ್ಪು ಸುಲ್ತಾನ್ನ ಮರಣ, ಅದಾದಮೇಲೆ ಪಂಜಾಬಿನ ವಶ, ಕೊನೆಯದಾಗಿ ಔಧ್ನ ವಶ. ಕ್ವಶನ್ ನಂಬರ್ 68, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ದೇಶೀಯ ಭಾಷಾ ಕಾಯ್ದೆ, ಇಲ್ಬರ್ಟ್ ಬಿಲ್ ಮಸೂದೆ, ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ, ರೌಲಟ್ ಕಾಯ್ದೆ. ರೌಲಟ್ ಕಾಯ್ದೆ 1919ರಲ್ಲಿ ಬರುತ್ತದೆ. ದೇಶೀಯ ಭಾಷಾ ಕಾಯ್ದೆ 1878ರಲ್ಲಿ ಬರುವಂಥದ್ದು. ಇದನ್ನು ಲಿಟ್ಟನ್ ಅವರ ಅವಧಿಯಲ್ಲಿ ಬರುವಂಥ ದೇಶೀಯ ಭಾಷಾ ಕಾಯ್ದೆ. ಮೂರನೇದರಲ್ಲಿ ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ, ಇದು 1904ರಲ್ಲಿ ಲಾರ್ಡ್ ಕರ್ಜನ್ ರವರ ಅವಧಿಯಲ್ಲಿ. ಇಲ್ಬರ್ಟ್ ಬಿಲ್ ಮಸೂದೆ 1883ರಲ್ಲಿ ರಿಪ್ಪನ್ ರವರ ಅವಧಿಯಲ್ಲಿ ಬರುವಂಥದ್ದು. 1919ರಲ್ಲಿ ರೌಲಟ್ ಕಾಯ್ದೆ ಜಾರಿಗೆ ಬರ್ತದ, ಲಾರ್ಡ್ ಚೇಮ್ಸ್ಫರ್ಡ್ ರವರು ಅವಾಗ ವಾಯ್ಸರಾಗಿ ಇರುವಂಥದ್ದು, ವಾಯ್ಸರಾಗಿ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 4th ಒನ್, ಆಪ್ಷನ್ ನಂಬರ್ 4, 1 2 3 4 1, ಇದು 88 83, ಓಕೆ 83 2 4 5 ಕರೆಕ್ಟ್ ಆಗಿದೆ. ನೆಕ್ಸ್ಟ್ MS ಪಾಂಡ್ಯನ್, ಬಿಪಿನ್ ಚಂದ್ರ, ಅನಿಲ್ ಸೀಲ್ ಮತ್ತು ತಾರಾಚಂದ್ ಯಾವ ಒಂದು ಇತಿಹಾಸ ಲೇಖನ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಪ್ಪ ಅಂತಂದರೆ 69 ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಇದೆ. ಎ ಅನ್ನುವಂಥದ್ದು MS ಪಾಂಡ್ಯನ್ ಅವರು ಸಬಾಲ್ಟರ್ನ್ ಸ್ಟಡೀಸ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ. ಬಿಪಿನ್ ಚಂದ್ರ ರವರು ಬಿಪಿನ್ ಚಂದ್ರ ಅವರು ಮಾರ್ಕ್ಸಿಸ್ಟ್ ಪಂಥ. ಬಿಪಿನ್ ಚಂದ್ರ ಮಾರ್ಕ್ಸಿಸ್ಟ್ ಪಂಥ. ಅನಿಲ್ ಸೀಲ್ ಎನ್ನುವಂಥವ್ರು, ಅನಿಲ್ ಸೀಲ್ ಕ್ಯಾಂಬ್ರಿಡ್ಜ್ ಇತಿಹಾಸ ಲೇಖನಗಳೇ. ತಾರಾಚಂದ್ ರಾಷ್ಟ್ರೀಯವಾದಿ ಇತಿಹಾಸಕಾರ. ನೆಕ್ಸ್ಟ್ ಮಂಗಲ್ ಪಾಂಡೆ, ತಾಂತ್ಯಾ ಟೋಪೆ, ಬೇಗಂ ಹಜರತ್ ಮಹಲ್, ಕನ್ವರ್ ಸಿಂಗ್ ಇವರು 1857ರ ದಂಗೆಯ ವಿವಿಧ ಸ್ಥಳಗಳು ನಡೆದಂಥ ದಂಗೆಗೆ ಸ್ಥಳ ಮತ್ತು ಅವರ ಒಂದು ನಾಯಕತ್ವವನ್ನು ವಹಿಸಿಕೊಂಡಿದ್ದವರ ಲಿಸ್ಟನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 3 ಸರಿಯಾಗಿರುವಂಥದ್ದು. ಎ ಎನ್ನುವಂಥದ್ದು ಮಂಗಲ್ ಪಾಂಡೆ ಬ್ಯಾರಕ್ಪುರ್ನಲ್ಲಿ, ತಾಂತ್ಯಾ ಟೋಪೆ ಎನ್ನುವಂಥದ್ದು ಗ್ವಾಲಿಯರ್ನಲ್ಲಿ, ಬೇಗಂ ಹಜರತ್ ಮಹಲ್ ಎನ್ನುವಳು ಲಕ್ನೋ, ಆಮೇಲೆ ಕನ್ವರ್ ಸಿಂಗ್ ಅರಾ ಪ್ರಾಂತದಲ್ಲಿ ದಂಗೆಯನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇದಕ್ಕೆ 71 ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಇದೆ, ಆಪ್ಷನ್ ನಂಬರ್ 3. ಓಕೆ, ದ ಫೈನಾನ್ಷಿಯಲ್ ಫೌಂಡೇಶನ್ ಆಫ್ ದಿ ಬ್ರಿಟಿಷ್ ರಾಜ್ ಎನ್ನುವಂತಹ ಕೃತಿಯನ್ನು ಯಾರು ಬರೀತಾರೆ? ಸಬ್ಯಸಾಚಿ ಭಟ್ಟಾಚಾರ್ಯ ಅವರು ಬರೆಯುವಂಥದ್ದು. ಇಂಪೀರಿಯಲಿಸಮ್, ನ್ಯಾಷನಲಿಸಮ್ ಆ್ಯಂಡ್ ದಿ ಮೇಕಿಂಗ್ ಆಫ್ ದ ಇಂಡಿಯನ್ ಕ್ಯಾಪಿಟಲಿಸ್ಟ್ ಕ್ಲಾಸ್ ಎನ್ನುವಂಥ ಕೃತಿಯನ್ನು ಯಾರು ಬರೀತಾರೆ ಅಂತಂದರೆ ಆಪ್ಷನ್ ನಂಬರ್ 2 ಆದಿತ್ಯ ಮುಖರ್ಜಿ ಅವರು. ಅಗೇನೆಸ್ಟ್ ಲಾರ್ಡ್ ಆ್ಯಂಡ್ ಸ್ಟೇಟ್, ರಿಲಿಜಿಯನ್ ಆ್ಯಂಡ್ ಪೆಸೆಂಟ್ ಅಪ್ರೈಸಿಂಗ್ ಇನ್ ಮಲಬಾರ್ 1836 to 1921 ಇದನ್ನು KM ಪನ್ನಿಕರ್ ಅವರು ಬರೀತಾರೆ. ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ದ ಸ್ಟಡಿ ಆಫ್ ಆನ್ ಅರ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ 1600 to 1640 KN ಚೌಧರಿ ಅವರು ಬರೆಯುವಂಥದ್ದು. ಕ್ವಶನ್ ನಂಬರ್ 72, ಮೀರತ್ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸತ್ಯವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದು ಸತ್ಯವಾಗಿದೆ ಮೀರತ್ ಪಿತೂರಿ ಪ್ರಕರಣದಲ್ಲಿ? ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 4 ಯಾವುದು? ಸೆಕೆಂಡ್ ಆ್ಯಂಡ್ ಫೋರ್ತ್. ಓಕೆ, ಕಾರ್ಮಿಕ ವರ್ಗದ ಇತಿಹಾಸದಲ್ಲಿ ಪ್ರಮುಖವಾಗಿದೆ. ಇದರ ಅಂಗವಾಗಿ ಕೆಲವು ಬ್ರಿಟಿಷರು ಸಹ ಬಂಧನಕ್ಕೆ ಒಳಗಾದರು. ಮೀರತ್ ಇದು ಕೂಡ 1857 ರಿಲೇಟೆಡ್ ಇರುವಂಥದ್ದು ಆಪ್ಷನ್, ಬಟ್ ಇಲ್ಲಿ ಎರಡೆರಡು ಕೇಳಿದ್ರಿಂದ ಇದಕ್ಕೆ ಕೌಂಟ್ ಆಗಲ್ಲ, ಹಾಗೆ ನಾವು ಇಲ್ಲೇ ನೋಡಬೇಕಾಗ್ತದೆ. ಇಲ್ಲಿ 1929ರಲ್ಲಿ 1929ರಿಂದ 1933ರ ಅವಧಿಯವರೆಗೆ ಬ್ರಿಟಿಷ್ ಭಾರತದಲ್ಲಿ ನಡೆದಂಥ ಪ್ರಮುಖ ವಿಚಾರಣೆಯಾಗಿತ್ತು. ಇದರಲ್ಲಿ 3 ಬ್ರಿಟಿಷರು ಮತ್ತು 31 ಜನ ಟ್ರೇಡ್ ಯೂನಿಯನಿಸ್ಟ್ ಮತ್ತು ಕಮ್ಯುನಿಸ್ಟ್ ನಾಯಕರು ಬಂಧನಕ್ಕೆ ಒಳಗಾಗಿ ವಿಚಾರಣೆಗೆ ಒಳಪಡ್ತಾರೆ ಅವರು. ಸೊ ಅದಕ್ಕೆ ಒಂದು ಮೀರತ್ ಪಿತೂರಿ ಅಂತೇಳಿ ಕರಿತೇವೆ. ಇದು ನಡೆದಂಥ ಅವಧಿಯಲ್ಲಿ ಇರ್ವಿನ್ ಮತ್ತು ವೆಲ್ಲಿಂಗ್ಟನ್ ರವರು ಅವಾಗ ವಯಸ್ಸರಾಗಿದ್ದಂಥವ್ರು, ಲಾರ್ಡ್ ಇರ್ವಿನ್ ಮತ್ತು ಲಾರ್ಡ್ ವೆಲ್ಲಿಂಗ್ಟನ್ ರವರು. ಆಮೇಲೆ ನೆಕ್ಸ್ಟ್ ಕ್ವಶನ್ ಬರುವಂಥದ್ದು 73ಗೆ ಆಪ್ಷನ್ ಅಷ್ಟೇ ಹೇಳ್ತಾ ಹೋಗ್ತೇನೆ, ಟೈಮ್ ಆಗ್ತಾ ಇದೆ. ತುಂಬ ಜಾಸ್ತಿ ವಿಡಿಯೋ ಆಯ್ತು ಅಂದರೆ ಅದು ಮತ್ತೆ ನಿಮಗೆ ನೋಡಲಿಕ್ಕೂ ಕೂಡ ಮತ್ತೆ ಬೋರ್ ಆಗಿಬಿಡ್ತದೆ.
ಕ್ವಶನ್ ನಂಬರ್ 73ಗೆ ಆಪ್ಷನ್ ನಂಬರ್ 1 ಅನ್ನುವಂಥ ಸರಿ ಇದೆ. ಆಪ್ಷನ್ ನಂಬರ್ 1 73ಗೆ. 74 ರಾಜಾರಾಮ್ ಮೋಹನ್ ರಾಯ್ ಧರ್ಮ ವಿರೋಧಿಯಾಗಿದ್ದರು, ಆಮೇಲೆ ಅವರು ಸತಿ ಪದ್ಧತಿ ನಿರ್ಮೂಲನೆಗಾಗಿ ಶ್ರಮಿಸಿದರು ಅನ್ನುವಂಥದ್ದಿದೆ. ಸೊ ಈ 74ಗೆ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿ ಇದೆ. ಯಾಕಂದರೆ ಆರ್ ಅನ್ನುವಂಥದ್ದು ಸರಿ ಇದೆ, ಎ ಅನ್ನುವಂಥದ್ದು ಸರಿ ಇಲ್ಲ. ಧರ್ಮ ವಿರೋಧಿ ಅಲ್ಲ, ಅವರು ಧರ್ಮದ ಪರವಾಗಿಯೇ ಇದ್ದರು. ಓಕೆ, ಸತಿ ಪದ್ಧತಿ ನಿರ್ಮೂಲನೆಗಾಗಿ ಶ್ರಮಿಸ್ತಾರೆ. 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರ ಒಂದು ಸಹಾಯದಿಂದಾಗಿ ಅವರು ಸತಿ ಪದ್ಧತಿ ನಿರ್ಮೂಲನೆ ಮಾಡೋದಕ್ಕೆ ಶ್ರಮಿಸ್ತಾರೆ. ಬಾಂಬೆ ಯೋಜನೆ ಇದೊಂದು JRD ಟಾಟಾ ಮತ್ತು ಜಿ ಡಿ ಬಿರ್ಲಾರವರು 1944ರಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸಿದ್ಧಪಡಿಸಿದಂಥ ಒಂದು ಯೋಜನೆ, ಅದೇ ಬಾಂಬೆ ಯೋಜನೆ ಅಂತ ನಾವು ಕರಿತೇವೆ. ಸೊ ಇದು ಯಾವ ಅಂಶಗಳು ಸತ್ಯವಾಗಿದ್ದಾವೆ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ 1, 3, 4 ಇದು ಸರಿಯಾಗಿರುವಂಥದ್ದು. ಕ್ವಶನ್ ನಂಬರ್ 76ನಲ್ಲಿ ಜಾಮಿನಿ ರಾಯ್, ಉಸ್ತಾದ್ ಅಮೀರ್ ಖಾನ್, ಉದಯ್ ಶಂಕರ್, TH ವಿನಾಯಕ ರಾವ್ ರವರು. 76ನಲ್ಲಿ ಆಪ್ಷನ್ ನಂಬರ್ 3 ಸರಿಯಾಗಿರುವಂಥ ಆಪ್ಷನ್ ನಂಬರ್ 3. ಆಮೇಲೆ 77ಗೆ ಆಪ್ಷನ್ ನಂಬರ್ 1, 2 and 4. ನೆಕ್ಸ್ಟ್ 78ನಲ್ಲಿ ಎಪಿಡೆಮಿಕ್ ಕೆಲವು ಆ್ಯಕ್ಟ್ಗಳನ್ನು, ಸಾಂಕ್ರಾಮಿಕ ರೋಗಗಳ ಕಾಯ್ದೆ, ಸೋಂಕು ರೋಗಗಳ ಕಾಯ್ದೆ, ಅಖಿಲ ಭಾರತ ಕುಷ್ಠರೋಗ ಕಾಯ್ದೆ ಮತ್ತು ಕಂಟೋನ್ಮೆಂಟ್ ಆ್ಯಕ್ಟ್ಸ್ ಅಂತೇಳಿ ಈ ಎಪಿಡೆಮಿಕ್ಸ್ ಡಿಸೀಸಸ್ ಆ್ಯಕ್ಟ್ ಜಾರಿಗೆ ಬಂದಿದ್ದು 78 ಇದು ಕ್ವಶನ್. ಓಕೆ, 1897ನಲ್ಲಿ ಇದು ಬರ್ತದೆ. ಆಮೇಲೆ ಈ ಆ್ಯಕ್ಟ್ 1897 ಇದು ಕೂಡ 97. ಆಮೇಲೆ ಆಲ್ ಇಂಡಿಯಾ ಲಿಪ್ರಸಿ ಆ್ಯಕ್ಟ್ ಬಂದಿರುವಂಥದ್ದು 1898ರಲ್ಲಿ. ಆಮೇಲೆ ಇದು ಲಾಸ್ಟ್ ಕಂಟೋನ್ಮೆಂಟ್ ಆ್ಯಕ್ಟ್ಸ್ ಬಂದಿದ್ದು 1889ರಲ್ಲಿ. ಆಮೇಲೆ ಈ 3 ಆ್ಯಕ್ಟ್ಗಳು ಬಂದಂಥ ಸಂದರ್ಭದಲ್ಲಿ ಲಾರ್ಡ್ ಎಲ್ಲಿನ್ ಅವರು 2ನೇ ಲಾರ್ಡ್ ಎಲ್ಲಿನ್ ರವರು ವೈಸ್ರಾಯ್. ಆಮೇಲೆ 1889ರಲ್ಲಿ ಲಾರ್ಡ್ ಡಫ್ರಿನ್ ರವರು ವೈಸ್ರಾಯ್ ಆಗಿರ್ತಾರೆ ಭಾರತದ್ದು. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದರೆ 78ನಲ್ಲಿ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 2. 4 ಫಸ್ಟ್ ಬರ್ತದೆ 1888, 89 ಫಸ್ಟ್ 1889, ಅದಾದಮೇಲೆ 1897, 98. ನೆಕ್ಸ್ಟ್ ಕ್ವಶನ್ ನಂಬರ್ 79 ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಬ್ಯಾಪ್ಟಿಸ್ಟ್ ಮಿಷನರಿ ಸೊಸೈಟಿನ ಸ್ಥಾಪನೆಯಾಗಿದ್ದು 1797ರಲ್ಲಿ. ಅವಾಗ ಕಾರ್ನ್ವಾಲಿಸ್ ರವರು ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ. ಲಂಡನ್ ಮಿಷನರಿ ಸೊಸೈಟಿಯನ್ನು ಸ್ಥಾಪನೆಯಾಗಿದ್ದು 1795ರಲ್ಲಿ. ಅವಾಗ ಸರ್ ಜಾನ್ ಶೋರ್ ಅವರು ಗವರ್ನರ್ ಜನರಲ್ ಆಗಿರ್ತಾರೆ. ಆಮೇಲೆ ಬಾಸೆಲ್ ಮಿಷನ್ ಸ್ಥಾಪನೆಯಾಗಿದ್ದು 1815ರಲ್ಲಿ. ಅವಾಗ ಲಾರ್ಡ್ ಹೆಸ್ಟಿಂಗ್ಸ್ ರವರು ಗವರ್ನರ್ ಜನರಲ್ ಆಗಿರ್ತಾರೆ. ಮೆಥಡಿಸ್ಟ್ ಮಿಷನ್ 1856ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಅಲ್ಲಿ ಡಾಲ್ ಹೌಸಿ ಮತ್ತು ಕ್ಯಾನಿಂಗ್ ರವರು ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಇದೆ. 1, 2, 3, 4 ಸರಿಯಾಗಿರುವಂಥದ್ದು. 92, 95, 15, 56. ನೆಕ್ಸ್ಟ್ ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಕಾಲುವೆಗಳನ್ನು ಹೆಸರಿಸಿ. ಪ್ರಶ್ನೆ ಸಂಖ್ಯೆ 80ಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ನಂಬರ್ 1 ಅನ್ನುವಂಥದ್ದು. ವೆಲ್ಲೆಸ್ಲಿ ಕಾಲುವೆಯನ್ನು ನಿರ್ಮಿಸ್ತಾರೆ. ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಹೇಳಿದವರು ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡುವಂಥದ್ದು ಸುಭಾಷ್ ಚಂದ್ರ ಬೋಸ್ ರವರು. ಭಗತ್ ಸಿಂಗ್ ರವರದು ಇನ್ಕಿಲಾಬ್ ಜಿಂದಾಬಾದ್ ಅನ್ನುವಂಥ ಇದು ಘೋಷಣೆ. ಕೆಳಗಿನವುಗಳು ಯಾವ ಪತ್ರಿಕೆ ಅಂಬೇಡ್ಕರ್ ಅವರಿಂದ ಪ್ರಾರಂಭಿಸಲ್ಪಟ್ಟಿತ್ತು? ಅಂಬೇಡ್ಕರ್ ಅವರು ಪ್ರಾರಂಭಿಸಿದ್ದು ಬಹಿಷ್ಕೃತ ಭಾರತ, ಮರಾಠಿಯಲ್ಲಿರುವಂಥ ಪತ್ರಿಕೆ. ಹರಿಜನ್ ಅನ್ನುವಂಥ ಪತ್ರಿಕೆ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ 1933ರಲ್ಲಿ. ಇದು ಇಂಗ್ಲೀಷ್ನಲ್ಲಿ ಇರುವಂಥ ವಾರ ಪತ್ರಿಕೆ, ಅದು ವೀಕ್ಲಿ ಪೇಪರ್. 1933ರಲ್ಲಿ ಹರಿಜನ ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ. ಬಹಿಷ್ಕೃತ ಭಾರತ ಎನ್ನುವಂಥ ಪತ್ರಿಕೆ ಅಂಬೇಡ್ಕರ್ ಅವರು 1927ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ನಮಗೆ ನೆನಪಿರುವಂಥ ವರ್ಷ, ಯಾಕಂದರೆ ಅವಾಗ ಸೈಮನ್ ಆಯೋಗ ಭಾರತಕ್ಕೆ ಬಂದಿತ್ತು. ಇದು ಮರಾಠಿಯಲ್ಲಿ ಪ್ರಕಟ ಆಗಿರುವಂಥ ಪತ್ರಿಕೆ ಬಹಿಷ್ಕೃತ ಭಾರತ. ಸಾಧು ಜನ ಪರಿಪಾಲನಾ ಪತ್ರಿಕೆ ಅಯ್ಯಂಕಲಿ ಅನ್ನುವರು ಪ್ರಕಟ ಮಾಡ್ತಾರೆ. ಮಲಯಾಳಂನಲ್ಲಿ ಪ್ರಕಟಿಸಿರುವಂಥ ಪತ್ರಿಕೆ 1907ರಲ್ಲಿ. ಆಮೇಲೆ ದಲಿತ ಪ್ಯಾಂಥರ್ ಎನ್ನುವಂಥ ಪತ್ರಿಕೆಯನ್ನು ನಾಮದೇವ್ ಧಸಲ್ ಮತ್ತು ರಾಜಾ ಧಾಲೆ ಆಮೇಲೆ JV ಪವಾರ್ ಎನ್ನುವಂಥ ಪ್ರಾರಂಭಿಸುತ್ತಾರೆ. 1977ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದನ್ನು. ಇದು ಕೂಡ ಮರಾಠಿಯಲ್ಲಿರುವಂಥ ಪೇಪರ್. ಇನ್ನು ಸ್ವದೇಶಿ ಚಳುವಳಿಗೆ ಸಂಬಂಧಿಸಿದ ಕೆಳಗೆ ಹೇಳಿಕೆಯು ಯಾವುದು ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್. 83ಗೆ ಆಪ್ಷನ್ ನಂಬರ್ 1 ಎನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 1 ಏನು 1 ಅಂತಂದರೆ ಬಿ, ಇದು ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ವೇಗವನ್ನು ಪಡೆಯಿತು ಅನ್ನೋದು ಸರಿ ಇದೆ. ಆಮೇಲೆ ಸಿ, ಇದು ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಪ್ರತಿಪಾದಿಸಿದ ಅನ್ನೋದು ಸರಿ ಇದೆ. ಇದು ಬಂಗಾಳಕ್ಕೆ ಸೀಮಿತ ಅಲ್ಲ, ಇದು ಬಂಗಾಳ ಅಷ್ಟೇ ಸೀಮಿತ ಅಲ್ಲ, ಭಾರತದಾದ್ಯಂತ ವಿದೇಶಿ ಚಳುವಳಿ ನಡೀತದೆ.
ಸ್ವದೇಶಿ ಚಳವಳಿ ನಡೆಯುವಂಥದ್ದು. ಇದು ಕೈಗಾರಿಕೆಗಳ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ದೇಶೀಯ ರೂಪಗಳ ಪಾತ್ರ ಪ್ರತಿಪಾದನೆ ಕೂಡ ತಪ್ಪಿದೆ. ಓಕೆ. ಬಂಗಾಳ ವಿಭಜನೆ ನಂತರ ಅದು ಜಾಸ್ತಿ ವೇಗವನ್ನು ಪಡೀತದೆ, ಹೆಚ್ಚು ವೇಗವನ್ನು ಪಡೆಯುವಂತಂದರೆ ಸ್ವದೇಶಿ ವಸ್ತುಗಳ ಸ್ವೀಕಾರ, ವಿದೇಶಿ ವಸ್ತುಗಳ ಬಹಿಷ್ಕಾರ ಎನ್ನುವಂಥ ಸ್ಲೋಗನಲ್ಲಿ ಸ್ವದೇಶಿ ಚಳವಳಿ ನಡೀತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ನೋಡೋದಾದರೆ 84. ಕ್ವಶನ್ ನಂಬರ್ 84ನಲ್ಲಿ INC ಲಾಹೋರ್ ಅಧಿವೇಶನಕ್ಕೆ ಸಂಬಂಧಿಸಿದ ಕೆಲವು ಹೇಳಿಕೆಗಳಿದ್ದಾವೆ. ಇದು 1929 ನಡೀತು ಅನ್ನೋದು ಸರಿ ಇದೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು ಅನ್ನೋದು ಇದು ತಪ್ಪಿದೆ. ಆಮೇಲೆ ಇದು ಪೂರ್ಣ ಸ್ವರಾಜ್ ಕರೆ ನೀಡಿತು ಅನ್ನೋದು ಸರಿ ಇದೆ. ಸುಭಾಷ್ ಚಂದ್ರ ಬೋಸ್ ರವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಅನ್ನೋದು ಕೂಡ ಇದು ತಪ್ಪಿದೆ. ಸೊ ಇಲ್ಲಿ ಸರಿಯಾಗಿರುವಂಥದ್ದು ಎ ಮತ್ತು ಸಿ ಮಾತ್ರ. ಆಪ್ಷನ್ ಏನಿದೆ ಅದಕ್ಕೆ 84ಗೆ ಆಪ್ಷನ್ ನಂಬರ್ 4 ಎ ಮತ್ತು ಸಿ. ಓಕೆ, ಸರಿಯಾಗಿದೆ. ಇಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಬಟ್ ಯಾವ ಇಯರ್ನಲ್ಲಿ ಆಗ್ತಾರೆ ಅಂತಂದ್ರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು 1923ರ ಕಾಂಗ್ರೆಸ್ ಅಧಿವೇಶನದಲ್ಲಿ ದೆಹಲಿಯಲ್ಲಿ ನಡೀತದಲ್ಲ, ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. 1929ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದಿಲ್ಲ ಅವರು. 1929ರ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ರವರು ವಹಿಸಿಕೊಂಡಿರುವಂಥದ್ದು. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು 1923ರ ದೆಹಲಿ ಅಧಿವೇಶನದಲ್ಲಿ, ದೆಹಲಿಯಲ್ಲಿ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ರವರು 2 ಬಾರಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡಿರ್ತಾರೆ. ಒಂದು 1938, ಇನ್ನೊಂದು 1939ರಲ್ಲಿ. 1938 ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. 1939ರಲ್ಲಿ ತ್ರಿಪುರ ಕಾಂಗ್ರೆಸ್ ಅಧಿವೇಶನವನ್ನು ವಹಿಸಿಕೊಳ್ತಾರೆ. ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಕ್ವಶನ್ ನಂಬರ್ 85. ಹೇಳಿಕೆ 1. ಪ್ರಾರ್ಥನೆ, ಮನವಿ ಮತ್ತು ಪ್ರತಿಭಟನೆಗಳು ಮಂದಗಾಮಿಗಳ ವಿಧಾನವಾಗಿದ್ದವು. ಹೌದು, ನಾವು ಕ್ಲಾಸ್ ಮಾಡುವ ಕೂಡ ಹೇಳಿದ್ದೀವಿ, ಆನ್ಲೈನ್ ಕ್ಲಾಸ್ನಲ್ಲಿ ಕೂಡ ಹೇಳಿದ್ವಿ. ಮಂದಗಾಮಿಗಳ ನಾಯಕರ P-Cube ಸಿದ್ಧಾಂತ ಫಾಲೋ ಮಾಡ್ತಾ ಇದ್ರು. ಮಂದಗಾಮಿ ನಾಯಕರು P-Cube ಸಿದ್ಧಾಂತ. ಪ್ರೇಯರ್, ಪಿಟಿಷನ್ ಆ್ಯಂಡ್ ಪ್ರೊಟೆಸ್ಟ್ ಎನ್ನುವಂಥದ್ದು. P-Cube ಪ್ರೇಯರ್, ಪಿಟಿಷನ್ ಆ್ಯಂಡ್ ಪ್ರೊಟೆಸ್ಟ್ ಎನ್ನುವಂಥದ್ದು. ಮಂದಗಾಮಿಗಳು ಸಾಂವಿಧಾನಿಕ ಮತ್ತು ಶಾಂತಿಯುತ ಮಾರ್ಗದಲ್ಲಿ ನಂಬಿಕೆಯನ್ನು ಇರಿಸಿದ್ದು. ಸರಿ ಇದೆ, ಇದು ಕೂಡ ಸರಿ ಇದೆ, ಇದು ಕೂಡ ಸರಿ ಇದೆ. ಆಪ್ಷನ್ ಇದಕ್ಕೆ ಸರಿಯಾಗಿರುವಂಥದ್ದು 1 ಸರಿ ಇದೆ. ಆಮೇಲೆ ಹೇಳಿಕೆಗೆ ಕೂಡ ಸೂಕ್ತವಾದಂಥ ಕಾರಣ ಕೂಡ ಅದೇ ಆಗಿರುವಂಥದ್ದು. ಯಾಕೆ ಪ್ರಾರ್ಥನೆ, ಮನವಿ ಮತ್ತು ಪ್ರತಿಭಟನೆಗಳಲ್ಲಿ ಅವರ ವಿಧಾನ ಆಗಿತ್ತು ಅಂದರೆ ಅವರಿಗೆ ಸಾಂವಿಧಾನಿಕ ಮತ್ತು ಶಾಂತಿಯುತ ಮಾರ್ಗದಲ್ಲಿ ನಂಬಿಕೆ ಇದ್ದಿದ್ರಿಂದ ಅವರು ಪ್ರಾರ್ಥನೆ, ಮನವಿ, ಪ್ರತಿಭಟನೆಗಳಲ್ಲಿ ಆ ಒಂದು ವಿಧಾನಗಳನ್ನು ಬಳಕೆ ಮಾಡಿದಿರೋದಕ್ಕೆ ಕಾರಣಕ್ಕೆ ವಿವರಣೆ ಕೂಡ ಸರಿಯಾಗಿರುವಂಥದ್ದು. ಸೊ ಆಪ್ಷನ್ ನೆಕ್ಸ್ಟ್ ಕ್ವಶನ್ ನಂಬರ್ 86. ಸ್ವದೇಶಿ ಆಂದೋಲನವು ಸ್ಥಳೀಯ ಅಥವಾ ದೇಶೀಯ ವಸ್ತುಗಳ ಬಳಕೆಯನ್ನು ಉತ್ತೇಜಿಸಿತು ಅಂತ ಇದೆ. ಗಾಂಧೀಜಿಯವರು ದಂಡಿ ಯಾತ್ರೆಗೆ ಕರೆ ನೀಡಿ ಉಪ್ಪು ತಯಾರಿಸಲು ಹೇಳಿದರು ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 86ಗೆ ಆಪ್ಷನ್ ನಂಬರ್ 2 ಎನ್ನುವಂಥದ್ದು. ಆಪ್ಷನ್ ನಂಬರ್ 2. ಎ ಮತ್ತು ಆರ್ ಎರಡು ಸರಿ ಇದೆ, ಬಟ್ ಎ ಆರ್ನ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಯಾಕೆ, ಹೇಗೆ ಅಂತ ನೋಡಿದ್ರೆ ಸ್ವದೇಶಿ ಚಳುವಳಿ ಬಂಗಾಳ ವಿಭಜನೆಯ ನಂತರ ಹೆಚ್ಚು ವೇಗವನ್ನು ಪಡೀತು ಅಂತ ನಾವು ಓದಿದ್ವಿ. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಬಂತಿಲ್ಲಿ. 2 ಆಪ್ಷನ್ ಸರಿ ಇದೆ, ಬಟ್ ಅದಕ್ಕೆ ಸೂಕ್ತವಾದಂಥ ಕಾರಣ ಅಂತೂ ಅಲ್ವೇ ಅಲ್ಲ. ಸ್ವದೇಶಿ ಆಂದೋಲನ, ಸ್ವದೇಶಿ ವಸ್ತುಗಳ ಸ್ವೀಕಾರ, ವಿದೇಶಿ ವಸ್ತುಗಳ ಬಹಿಷ್ಕಾರ. ಅಂದರೆ ದೇಶೀಯ ವಸ್ತುಗಳನ್ನು ಉತ್ತೇಜಿಸಲಿಕ್ಕೆ ಅದನ್ನು ಸ್ವದೇಶಿ ಆಂದೋಲನ ಪ್ರಾರಂಭಿಸ್ತಾರೆ. ಗಾಂಧೀಜಿಯವರ ಉಪ್ಪು ತಯಾರಿಕೆಯಲ್ಲಿ ದಂಡಿ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಇಲ್ಲಿ ಗಾಂಧೀಜಿಯವರು ಸ್ವದೇಶಿ ಆಂದೋಲನದ ಸಮಯದಲ್ಲಿ ಗಾಂಧೀಜಿಯವರು ಇರಲಿಲ್ಲ ಭಾರತಕ್ಕೆ ಬಂದಿದ್ದವರು 1915ರಲ್ಲಿ. ಇಲ್ಲಿ ಆಲ್ರೆಡಿ 1905ರಲ್ಲಿ ಇಲ್ಲಿ 5ರಲ್ಲಿ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಇಲ್ಲಿ ಸ್ವದೇಶಿ ಚಳವಳಿ ತೀವ್ರತೆಯನ್ನು ಪಡೆದಿರುವಂಥದ್ದು. ಹೌದಾ, ಅವಾಗ ಗಾಂಧೀಜಿಯವರು ಇದ್ದಿದ್ಲಾಗಿದ್ದು. ಬಟ್ 2 ಹೇಳಿಕೆ ಸರಿ ಇದೆ, ಬಟ್ ಹೇಳಿಕೆಗೆ ಸರಿಯಾದ ವಿವರಣೆ ಅದು ಅಲ್ಲ. ಗೊತ್ತಾಯ್ತಾ? ಸ್ವದೇಶಿ ಚಳುವಳಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಹೇಳಿಕೆ ಇತ್ತಿದ್ರೆ ಅದು ವಿವರಣೆಯಾಗಿ ನಾವು ತಗೊಳ್ಬೋದಾಗಿತ್ತು. ಬಟ್ ಇಲ್ಲಿ ಸ್ವದೇಶಿ ಚಳುವಳಿ ಅನ್ನುವಂಥ ಆಪ್ಷನ್ ಬೇರೆ ಇದೆ, ಗಾಂಧೀಜಿಯವರ ಆಪ್ಷನ್ ಬೇರೆ ಇದೆ. 2 ಆಪ್ಷನ್ ಸರಿ ಇದ್ರೂ ಕೂಡ ಅದಕ್ಕೆ ಸರಿಯಾದ ವಿವರಣೆ ಅದು ಆಗುವುದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 87ಗೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಿದ್ದು 1942ರಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸವಿನಯ ಕಾನೂನು ಭಂಗ ಚಳುವಳಿ 1930-34ರ ಅವಧಿಯಲ್ಲಿ. ಖೇಡಾ ಸತ್ಯಾಗ್ರಹ 1918ರಲ್ಲಿ ನಡೀತದ. ಅಸಹಕಾರ ಚಳುವಳಿ 1920-22ರಲ್ಲಿ ನಡೀತದೆ. ಖೇಡಾ ಸತ್ಯಾಗ್ರಹ ಗಾಂಧೀಜಿಯವರ ಆರಂಭಿಕ ಸತ್ಯಾಗ್ರಹಗಳಲ್ಲಿ ಒಂದು. ಖೇಡಾ ಸತ್ಯಾಗ್ರಹ, ಚಂಪಾರನ್ ಸತ್ಯಾಗ್ರಹ ಮತ್ತು ಅಹಮದಾಬಾದ್ ಗಿರಣಿ ಮುಷ್ಕರ ಅವರ ಆರಂಭಿಕ 3 ಸತ್ಯಾಗ್ರಹಗಳು. ಈ ಸತ್ಯಾಗ್ರಹದಿಂದನೇ ಅವರು ಜನನಾಯಕರಾಗಿ, ಕಾರ್ಮಿಕರ ನಾಯಕನಾಗಿ, ರೈತರ ನಾಯಕನಾಗಿ ಹೊರಹೊಮ್ಮಿ ದೇಶದ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಆಮೇಲೆ 3 ಸತ್ಯಾಗ್ರಹಗಳು ನಡೆದ ನಂತರ ಡೈರೆಕ್ಟಾಗಿ ಇನ್ವಾಲ್ವ್ ಆಗೋದಿಲ್ಲ ಅವರು ರಾಷ್ಟ್ರೀಯ ಚಳುವಳಿಯಲ್ಲಿ.
ಸ್ವಾತಂತ್ರ್ಯ ಚಳವಳಿಯಲ್ಲಿ ಡೈರೆಕ್ಟ್ ಇನ್ವಾಲ್ವ್ ಆಗೋದಿಲ್ಲ. ಇವೆಲ್ಲ 3 ಆರಂಭಿಕ ಸತ್ಯಾಗ್ರಹ ಆದ ಮೇಲೇ ಅವರು ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗವಹಿಸುವಂಥದ್ದು. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಾಗ್ತದೆ 87ಗೆ ಆಪ್ಷನ್ ನಂಬರ್ 3 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 3 ಸಿ ಬಿ ಡಿ ಬಿ ಎ. ಕ್ವಶನ್ ನಂಬರ್ 88 ಕ್ಯಾಬಿನೆಟ್ ಆಯೋಗ, ಸೈಮನ್ ಆಯೋಗ, ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ 1942, ಸೈಮನ್ ಆಯೋಗ 1927, ಎರಡನೇ ದುಂಡು ಮೇಜಿನ ಸಮ್ಮೇಳನ ಇದು 1931ರಲ್ಲಿ ನಡೀತದ. ಕ್ಯಾಬಿನೆಟ್ ಆಯೋಗ ಬಂದಿದ್ದು 1946ರಲ್ಲಿ ಬಂದಿರ್ತದ ಭಾರತಕ್ಕೆ. ಸೊ ಇದು ಕ್ವಶನ್ ಅನ್ನು ನೋಡ್ಕೊಳ್ಳಿ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 4 BDCA. ಬಿ ಅಂದರೆ ಫಸ್ಟ್ ಸೈಮನ್ ಆಯೋಗ, ಡಿ ಮೇಲೆ 31, ಸಿ 42, 46. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 89. ಇದು JC ಕುಮಾರಪ್ಪ, ರಂಜಿತ್ ಗುಹಾ, ಚಂದ್ರಶೇಖರ್ ಮತ್ತು ರಜನಿ ಪಾಲ್ಮೇದತ್ ಇವರ ಚಿಂತನೆಗಳಿಗೆ ಹತ್ತಿರವಾದಂಥ ಚಿಂತನೆಗಳು ಕೂಡ ಇವರು ಹೊಂದಿದ್ರು, ಹಾಗೆ ಕೊಟ್ಟಿದ್ದಾರೆ. JC ಕುಮಾರಪ್ಪನ ಚಿಂತನೆ ಇವರಿಗೆ ಒಬ್ಬರಿಗೆ ಹೋಲಿಕೆ ಆಗ್ತದೆ ಅಂತೇಳಿ ಇದಕ್ಕೆ ಆಪ್ಷನ್ ಸರಿಯಾಗಿರುವಂಥ ಆಪ್ಷನ್ ನೋಡೋಣ. ಸೊ ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವ್ದು ಬರ್ತದೆ ಅಂತಂದರೆ ಕ್ವಶನ್ ನಂಬರ್ 89ಗೆ ಆಪ್ಷನ್ ನಂಬರ್ 1 ಅನ್ನುವಂಥದ್ದು ಸರಿ ಇದೆ. ಎ ಎನ್ನುವಂಥದ್ದು ಥರ್ಡ್. JC ಕುಮಾರಪ್ಪರವರ ಚಿಂತನೆಗಳು ಗಾಂಧೀಜಿಯವರ ಚಿಂತನೆಗಳ ತತ್ವಗಳಿಂದ ಪ್ರಭಾವಿತಗೊಂಡಿರುವಂಥದ್ದು. ರಂಜಿತ್ ಗುಹಾರವರ ಚಿಂತನೆಗಳು ಆಂಟೋನಿಯೋ ಗ್ರಾಮ್ಸ್ಕಿ ಅವರ ಚಿಂತನೆಗಳಿಗೆ ಸಮವಾಗಿರುವಂಥದ್ದು. ಚಂದ್ರಶೇಖರ್ ಅವರ ಚಿಂತನೆಗಳು ಆಚಾರ್ಯ ನರೇಂದ್ರ ದೇವರ ಚಿಂತನೆಗಳು ಸಮ. ರಜನಿ ಪಾಲ್ಮೇದತ್ ಅವರ ಚಿಂತನೆ ಕಾರ್ಲ್ ಮಾರ್ಕ್ಸ್ನ ಚಿಂತನೆಗಳನ್ನು ಒಳಗೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 90. ಗದ್ದರ್ ಚಳವಳಿ, ಖಿಲಾಫತ್ ಚಳವಳಿ, ಆಮೇಲೆ ಪಂಚಶೀಲ, ಗುಜರಾಲ್ ಸಿದ್ಧಾಂತ. ಇದಕ್ಕೆ ಆಪ್ಷನ್ ಯಾವುದು ಅಂತಂದರೆ ಕ್ವಶನ್ ನಂಬರ್ 90ಗೆ ಆಪ್ಷನ್ ನಂಬರ್ 2 ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಎ ಅನ್ನುವಂಥದ್ದು ಗದ್ದರ್ ಚಳವಳಿ ಹಿಂಸೆ, ಖಿಲಾಫತ್ ಚಳವಳಿ ಅಹಿಂಸೆ, ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರುವಂಥ ಚಳವಳಿ. ಗದ್ದರ್ ಚಳವಳಿ ಗಾಂಧೀಜಿ ಪೂರ್ವದಲ್ಲಿ ನಡೆದಿರುವಂಥ ಚಳವಳಿ, ಕ್ರಾಂತಿಕಾರಿಗಳ ಯುಗದಲ್ಲಿ ಬರ್ತದೆ ಗದ್ದರ್ ಚಳವಳಿ. ಖಿಲಾಫತ್ ಚಳವಳಿ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದಂಥ ಚಳವಳಿ, ಅಹಿಂಸೆ ರೂಪವನ್ನು ಪಡೆದಿರುತ್ತದೆ. ಪಂಚಶೀಲ ಅಂತಂದರೆ ಇದು ಪರಸ್ಪರ ಮಧ್ಯ ಪ್ರವೇಶಿಸದಿರುವುದು ಅಂತ ಕೊಡ್ತಾರೆ, ಪರಸ್ಪರ ಮಧ್ಯ ಪ್ರವೇಶಿಸದಿರುವುದು. ಗುಜರಾಲ್ ಸಿದ್ಧಾಂತ ಪ್ರತಿಸ್ಪಂದನೆ ಇಲ್ಲದಿರುವುದು, ಒಂಥರ ಪಂಚಶೀಲ ತತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಗುಜರಾಲ್ ಅಂತರು 1997ರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಭಾರತದ ಪ್ರಧಾನಮಂತ್ರಿ IK ಗುಜರಾಲ್ರವರು. ಅವರೊಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ, ಅದೇ ಗುಜರಾಲ್ ಸಿದ್ಧಾಂತ ಅಂತ ಕರೀತಾರೆ. ಅದು ಪಂಚಶೀಲ ತತ್ವಗಳ ಆಧಾರಿತ ಸಿದ್ಧಾಂತ. ಅದು ಪ್ರತಿಸ್ಪಂದನೆ ಇಲ್ಲದಿರುವುದು, ಯುದ್ಧ ಮಾಡಿದ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡದೇ ಇರುವಂಥದ್ದು ಗುಜರಾಲ್ ಸಿದ್ಧಾಂತ. ನೆಕ್ಸ್ಟ್ ಕ್ವಶನ್ ನಂಬರ್ 91. ಆಧುನಿಕೋತ್ತರವಾದ ಸಾಪೇಕ್ಷವಾದವು ಅನುಸರಿಸುತ್ತದೆ. ಆಮೇಲೆ ಪ್ರತಿಯೊಂದು ಐತಿಹಾಸಿಕ ಕಾರ್ಯವು ಅಪೂರ್ಣ, ಭಾಗಶಃ ಹಾಗೂ ತಾತ್ಕಾಲಿಕವಾಗಿದೆ. ಹೌದು, ಕೆಲವೊಂದು ಐತಿಹಾಸಿಕ ಕಾರ್ಯಗಳಿರ್ತಾವೆ, ಐತಿಹಾಸಿಕವಾಗಿ ನಡೆದಂಥ ಘಟನೆಗಳಿರ್ತಾವೆ, ಅವು ಶಾಶ್ವತ ಅಲ್ಲ, ಅವು ತಾತ್ಕಾಲಿಕ. ಪೂರ್ಣನೂ ಕೂಡ ಮಾಡಿರ್ತಾರೆ, ಕೆಲವರು ಅಪೂರ್ಣ ಕೂಡ ಮಾಡಿರ್ತಾರೆ. ಹೌದಾ? ಇಲ್ಲಿ ಆಧುನಿಕೋತ್ತರವಾದದಲ್ಲಿ ಭವ್ಯ ನಿರೂಪಣೆಗಳನ್ನು ತಿರಸ್ಕರಿಸ್ತಾರೆ. ಆ್ಯಕ್ಚುಲಿ ಆಧುನಿಕೋತ್ತರ ಇತಿಹಾಸಕಾರರು ಭವ್ಯವಾದಂಥ ನಿರೂಪಣೆಗಳನ್ನಿದಾವಲ್ಲ, ಇತಿಹಾಸದಲ್ಲಿ ಬರುವಂಥ ನಿರೂಪಣೆಗಳು, ಅದನ್ನು ತಿರಸ್ಕರಿಸುವಂಥ ಒಂದು ಪಂಥ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 1 ಅಂತ ಸರಿ ಇದೆ. ಆಪ್ಷನ್ ನಂಬರ್ 1. CP ಸ್ಕಾಟ್ ರವರ ಹೇಳಿಕೆಯನ್ನು ಪೂರ್ಣಗೊಳಿಸಿ. ವಾಸ್ತವಾಂಶಗಳು ಪರಿಶುದ್ಧವಾಗಿವೆ, ಅಭಿಪ್ರಾಯವು ಡ್ಯಾಶ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂಥ ಆನ್ಸರ್ ಏನಂತಂದರೆ ಆಪ್ಷನ್ ನಂಬರ್ 2 ಮುಕ್ತವಾಗಿದೆ ಅಂತ. CP ಸ್ಕಾಟ್ ರವರು ಬ್ರಿಟಿಷ್ ಪತ್ರಿಕೋದ್ಯಮಿ. ಆಮೇಲೆ 1846ರಿಂದ 1932 ಅವಧಿಯಲ್ಲಿದ್ದಂಥವ್ರು. ಇವರು ಬರೆದಂಥ ಬುಕ್ ದ ಪೊಲಿಟಿಕಲ್ ಡೈರೀಸ್ ಆಫ್ CP ಸ್ಕಾಟ್ ಅನ್ನುವಂಥ ಪುಸ್ತಕವನ್ನು ಬರೀತಾರೆ. ನೆಕ್ಸ್ಟ್ ಮುಂದಿನವುಗಳನ್ನು ಕಾಲಾನುಕ್ರಮದಲ್ಲಿ. ಇದಕ್ಕೆ ಕಾಲವನ್ನು ಸ್ಪೆಸಿಫಿಕ್ ಆಗಿ ಇಯರ್ನ ಕೊಡ್ಲಿಕ್ಕೆ ಆಗುವುದಿಲ್ಲ, ಬಟ್ ಇದನ್ನು ನಾವು ಅಂದಾಜು ಮಾಡ್ಬೋದು. ಒಂದು ಅಂದಾಜಲ್ಲಿ ನಾವು ಇದನ್ನು ಹೇಳ್ಬೋದು. ಗುಲಾಮಿ ಪದ್ಧತಿ ಯಾವಾಗಿತ್ತು, ಆಮೇಲೆ ಪ್ರಾಚೀನ ಕಮ್ಯುನಿಸಮ್ ಕೊಡಿದ್ರೆ ಅಂದರೆ ಫಸ್ಟ್ ಇದೇ ಬರ್ತದೆ, ಪ್ರಾಚೀನ ಕಮ್ಯುನಿಸಮ್ ಇದೇ ಫಸ್ಟ್ ಆಪ್ಷನ್ ಫಸ್ಟ್ ನೋಡೋಣ. 93ಗೆ ಆಪ್ಷನ್ ನಂಬರ್ 3 ಬರ್ತದೆ. ಆಪ್ಷನ್ ನಂಬರ್ 3 ಯಾವುದು? ಡಿ. ಸೊ ಫಸ್ಟ್ ಇದೆ ಒಂದನೇದು. ಆಮೇಲೆ ಎರಡನೇದ್ನಲ್ಲಿ ನೋಡೋದಾದರೆ ಉಳಿಗಮಾನ್ಯ ಪದ್ಧತಿ, ಎರಡನೇದು ಗುಲಾಮಿ ಪದ್ಧತಿ. ಸೊ ಪ್ರಾಚೀನ ಕಮ್ಯುನಿಸಮ್ ಆದಮೇಲೆ ಗುಲಾಮಿ ಪದ್ಧತಿ ಇತ್ತು ಭಾರತದಲ್ಲಿ. ಗುಲಾಮಿ ಪದ್ಧತಿ ಆದ ಮಧ್ಯಯುಗೀನ ಭಾರತದಲ್ಲಿ ಉಳಿಗಮಾನ್ಯ ಪದ್ಧತಿ ಬರ್ತದೆ. ಮಧ್ಯಯುಗೀನ ಭಾರತದಲ್ಲಿ ಉಳಿಗಮಾನ್ಯ ಪದ್ಧತಿ. ಅದಾದಮೇಲೆ ಬಂಡವಾಳಶಾಹಿ ಪದ್ಧತಿ. ಇದು ಯುರೋಪಿಯನ್ನರ ಆಗಮನದಿಂದಾಗಿ ಬಂಡವಾಳಶಾಹಿ ಪದ್ಧತಿ ಆರಂಭವಾಗುವುದು. ಸೊ ಇದು ಕಾಲಾನುಗಟ್ಟವಾಗಿ ನಾವು ಅದನ್ನು ಗೆಸ್ ಮಾಡಿ ಆನ್ಸರ್ ಮಾಡ್ಬೋದು. ಸ್ಪೆಸಿಫಿಕ್ ಆಗಿ ಇದೇ ವರ್ಷ ಸ್ಟಾರ್ಟ್ ಆಯಿತು, ಇವರೇ ಪ್ರಾರಂಭಿಸಿದ್ರು ಅಂತ ಹೇಳಿಕೆ ಆಗುವುದಿಲ್ಲ. ಇದರಲ್ಲಿ ಪ್ರಾಚೀನ ಕಮ್ಯುನಿಸಮ್, ಗುಲಾಮಿ ಪದ್ಧತಿ, ಉಳಿಗಮಾನ್ಯ ಪದ್ಧತಿ, ಬಂಡವಾಳಶಾಹಿ ಪದ್ಧತಿ.
ಕೆಲವು ಇತಿಹಾಸಕಾರರು ಕೊಟ್ಟಿದ್ದಾರೆ. ಸಂತ್ ಅಗಸ್ಟಿನ್, ಅರ್ನಾಲ್ಡ್ ಟೊಯ್ನಬಿ, ಇಬ್ನ್ ಖಲ್ದೂನ್ ಮತ್ತು ಓಸ್ವಾಲ್ಡ್ ಸ್ಪೆಂಗ್ಲರ್ ಅವರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ನಂಬರ್ 4 ಅನ್ನುವಂಥದ್ದು ಸರಿ ಇದೆ. ಆಪ್ಷನ್ ನಂಬರ್ 4, 1, 4, 2, 3. ಸಂಟ್ ಅಗಸ್ಟೈನ್, ರಸ್ ಪಬ್ಲಿಕಾ ಕ್ರಿಶ್ಚಿಯಾನ. ಆಮೇಲೆ ಬಿ ಆಪ್ಷನ್ ಅರ್ನಾಲ್ಡ್ ಟೈನಬಿ ಅನ್ನುವಂಥವ್ರು ಬಂಧಿತ ನಾಗರಿಕತೆ. ಇಬ್ನ್ ಖಲ್ದೂನ್ ಎನ್ನುವಂಥವ್ರು ಕಿತಾಬ್ ಉಲ್ ಐಬರ್. ಓಸ್ವಾಲ್ಡ್ ಸ್ಪೆಂಗ್ಲರ್ ಫೌಸ್ಟಿಯನ್ ನಾಗರಿಕತೆ ಅಂತ. ಕೃತಿಚೌರ್ಯವನ್ನು ಪರಿಶೀಲಿಸುವ ತಂತ್ರಾಂಶ ಯಾವುದು ಅಂತ ಇದೆ. ಈಗ ಎಲ್ಲ ರಿಸರ್ಚ್ ಆರ್ಟಿಕಲ್ ಎಲ್ಲ ಬರೀತಾ ನಾವು ರಿಸರ್ಚ್ ವರ್ಕ್ನ ಮಾಡ್ತೀವಿ PhD ಮಾಡುವಾಗ, ಅಥವಾ ಈಗ ನಾವೇನಾದರೂ ಸೆಮಿನಾರ್ ಕಾನ್ಫರೆನ್ಸ್ನಲ್ಲಿ ನಾವು ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಮಾಡಬೇಕಂತಂದರೆ ಅವರು ಕೃತಿಚೌರ್ಯವನ್ನು ನೋಡ್ತಾರೆ. ಪ್ಲೇಜರಿಸಮ್ ಅಂತ ಕರೀತಾರೆ ಅದಕ್ಕೆ. ಅದು ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ಥರ ಬೇರೆ ಪ್ರೊನೌನ್ಸ್ ಮಾಡ್ತಾರೆ. ಪ್ಲೆಗಾರಿಸಮ್ ಅಂತ ಕೆಲವರು ಕರೀತಾರೆ, ಕೆಲವರು ಪ್ಲೇಜರಿಸಮ್ ಅಂತ ಕೂಡ ಕರೀತಾರೆ, ಪ್ಲೆಜಾರಿಸಮ್ ಅಂತ ಕೂಡ ಕರೀತಾರೆ. ಸೊ ಅದನ್ನು ಇಟ್ಕೋಬೇಡಿ. ಕೃತಿಚೌರ್ಯ ಅಂತಂದರೆ ಏನಿದೆ ಅಂತಂದ್ರೆ, ಒಂದು ಆರ್ಟಿಕಲ್ ಬರೀತಿದ್ದೀರಾ ಅಂತಂದರೆ ಆ ಆರ್ಟಿಕಲ್ನಲ್ಲಿ ಎಷ್ಟು % ಬೇರೆಯವರ ಮಾಹಿತಿಯನ್ನು ಕದ್ದಿದ್ದೀರಾ ಅಂತ ಚೆಕ್ ಮಾಡುವಂಥದ್ದು. ಬೇರೆ ಪುಸ್ತಕದಲ್ಲಿರುವಂಥ ಮಾಹಿತಿಯನ್ನು ಅದೇ ಯಥಾ ಪ್ರಕಾರವಾಗಿ ನಿಮ್ಮ ಒಂದು ಆರ್ಟಿಕಲ್, ನಿಮ್ಮ ಒಂದು ಲೇಖನದಲ್ಲಿ ಹಾಗೇ ಇಳಿಸಿದರೆ ಅದು ಕೃತಿಚೌರ್ಯ ಆಗ್ತದೆ. ಅದಕ್ಕೆ ಫೈನ್ ಇರ್ತದೆ ಮತ್ತೆ UGC ಇಂದ. ಸೊ ಅದಕ್ಕಾಗಿ ಒಂದು 10% ವರೆಗೂ ನಿಮಗೆ ಆಪ್ಷನ್ ಕೊಡ್ತಾರೆ. 10% ಅಂದ್ರೆ ಕನ್ಸೆಷನ್ ಇರ್ತದೆ. ಕೃತಿಚೌರ್ಯ ಮಾಡ್ಬೋದು. ಅಂದರೆ ಒಂದು ಹೇಳಿಕೆಗಳು ಇರ್ತವೆ, ಇನ್ನು ಕೆಲವರ ಅಭಿಪ್ರಾಯಗಳು ಇರ್ತವೆ. ಸೊ ಅದನ್ನು ಯಥಾ ಪ್ರಕಾರವಾಗಿ ತೊಗೊಂಡ್ಬಂದು ಇಡಬೇಕಾಗ್ತದೆ ನಾವು, ನಮ್ಮ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿರುವಂಥ ಅಭಿಪ್ರಾಯಗಳು. ಹೌದಾ? ಅದಕ್ಕೊಂದು 10% ಎಕ್ಸ್ಕ್ಯೂಸ್ ಇರ್ತದೆ. ಸೊ ನಿಮ್ಮ ಕಂಪ್ಲೀಟ್ ಲೇಖನ 100% ಕೃತಿಚೌರ್ಯಕ್ಕೆ ಒಳಗಾದರೆ ಅದಕ್ಕೆ ದಂಡ ಆಗುವಂಥದ್ದು, ಫೈನ್ ಆಗುವಂಥದ್ದು. ಸೊ ಕೃತಿಚೌರ್ಯವನ್ನು ಪರಿಶೀಲಿಸುವಂಥ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಉರ್ಕುಂಡ್ ಸಾಫ್ಟ್ವೇರ್. ಇದು ಉರ್ಕುಂಡ್ ಸಾಫ್ಟ್ವೇರ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಉರ್ಕುಂಡ್ ಸಾಫ್ಟ್ವೇರ್. ಆಮೇಲೆ ಈ ಉಬುಂಟು ಸಾಫ್ಟ್ವೇರ್ ಏನಿದೆಯಲ್ಲ, ಗೇಮ್ ಡೆವಲಪ್ಮೆಂಟ್ ಸಾಫ್ಟ್ವೇರ್. ಇದು ಉಬುಂಟು ಅನ್ನುವಂಥದ್ದು ಗೇಮ್ ಡೆವಲಪ್ಮೆಂಟ್ ಸಾಫ್ಟ್ವೇರ್. ಉರ್ಕುಂಡ್ ಎನ್ನುವಂಥದ್ದು ಕೃತಿಚೌರ್ಯ ಪರೀಕ್ಷಿಸುವಂಥ ತಂತ್ರಾಂಶ. ಆಮೇಲೆ ರೈಟರ್ ಚೆಕ್ ಅಂತ ಏನಿದೆ ನೋಡಿ, ಇದು ಗ್ರಾಮರ್ ಆಗಿರುವಂಥದ್ದು, ಸ್ಪೆಲ್ಲಿಂಗ್ಗಳಾಗಿರ್ಬೋದು, ಅದನ್ನು ಚೆಕ್ ಮಾಡುವಂಥ ಸಾಫ್ಟ್ವೇರ್ ರೈಟರ್ ಚೆಕ್ ಅಂತೇಳಿ. ಫಾಲ್ಸ್ ಪ್ರೋ ಅಂತ ಏನಿದೆಯಲ್ಲ, ಇದು ಕಮರ್ಷಿಯಲ್ ಸಾಫ್ಟ್ವೇರ್ ಪ್ರಾಡಕ್ಟ್. ಇದು ಕಮರ್ಷಿಯಲ್ ಪ್ರಾಡಕ್ಟ್ ಸಾಫ್ಟ್ವೇರ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 96. 96ಗೆ ಆಪ್ಷನ್ ಏನಿದೆ ಅಂದರೆ 96 ಆಪ್ಷನ್ ನಂಬರ್ 2 ಅಂತೇಳಿ. ಲೊರೆಂಜೊ ವಲ್ಲಾರವರ ಡಿಸ್ಕರ್ಸ್ ಆನ್ ದ ಫಾರ್ಜರಿ ಆಫ್ ದ ಅಲೆಜ್ಡ್ ಡೊನೇಷನ್ ಆಫ್ ಕಾನ್ಸ್ಟಂಟೈನ್ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದರೆ ಭಾಷಾಶಾಸ್ತ್ರದ ವಿಮರ್ಶೆಗೆ ಉದಾಹರಣೆ ಆಗಿದೆ ಅಂತೇಳಿ. ಲೊರೆಂಜೊ ವಲ್ಲಾರವರು 15ನೇ ಶತಮಾನದ ಇಟಲಿಯ ಮಾನವತಾವಾದಿ, ವಿದ್ವಾಂಸ ಹಾಗೂ ಪಾದ್ರಿಯಾಗಿದ್ದಂಥವ್ರು. ಇತಿಹಾಸಶಾಸ್ತ್ರದ ವಿಮರ್ಶೆ ಅಂತೂ ಆಗುವುದಿಲ್ಲ. ಅನುಗಮನ ವಿಧಾನ ಅಲ್ಲ, ನಿಗಮನ ವಿಧಾನ ಅಲ್ಲ. ಇಲ್ಲ ಅನುಗಮನ ನಿಗಮನ ನಿಮ್ಮ ಕ್ವಶನ್ ಬಂದರೆ ಇದನ್ನು ಹೇಗೆ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರ ಅಂದರೆ, ನಿಗಮನ ಅಂತ ಫಸ್ಟ್ ನಿಯಮ ಬರ್ತದೆ, ಆಮೇಲೆ ಉದಾಹರಣೆ ಬರ್ತದೆ. ಅನುಗಮನದಲ್ಲಿ ಫಸ್ಟ್ ಉದಾಹರಣೆ ಬರ್ತದೆ, ಆಮೇಲೆ ನಿಯಮ ಬರ್ತದೆ. ಏನಾದರೂ ಒಂದು ಕಾನ್ಸೆಪ್ಟ್ ಹೇಳಬೇಕಂದ್ರೆ ಅದು ಉದಾಹರಣೆ ಕೊಟ್ಟು ನಿಯಮಕ್ಕೆ ತೊಗೊಂಬಂದರೆ ಅದು ಅನುಗಮನ ಪದ್ಧತಿ. ನಿಗಮನ ಅಂದರೆ ಫಸ್ಟ್ ನಿಯಮ ಹೇಳಬೇಕು, ಏನಿದೆ ಕರೆಕ್ಟಾಗಿ ಹೇಳೋದು, ಎಕ್ಸ್ಪ್ಲೇನ್ ಮಾಡೋದು ಒಂದು ಕಾನ್ಸೆಪ್ಟ್ ಬಗ್ಗೆ, ಆಮೇಲೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋಗೋದು, ಅದು ನಿಗಮನ ಪದ್ಧತಿಯಲ್ಲಿ ಬರ್ತದೆ. ನೀವು BEd ಮಾಡುವಾಗ ಕೂಡ ಇದು ಈ ಒಂದು 2 ಪದಗಳು ಇಂಪಾರ್ಟೆಂಟ್ ಆಗಿದೆ, ಅನುಗಮನ, ನಿಗಮನ, ಇಂಡಕ್ಟಿವ್ ಅಂಡ್ ಡಿಡಕ್ಟಿವ್ ಮೆಥಡ್ ಅಂತೇಳಿ. ನೆಕ್ಸ್ಟ್, ಕೆಳಗೆ ನೀಡಿರುವ ಸಂಶೋಧನೆಯ ಹಂತಗಳನ್ನು ಕ್ರಮಾನುಗತವಾಗಿ ಜೋಡಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 3 ಸರಿಯಾಗಿರುವಂಥದ್ದು, CADB. ದತ್ತಾಂಶ ಸಂಗ್ರಹಣೆ ಮಾಡುವಂಥದ್ದು ದತ್ತಾಂಶಗಳನ್ನು ನಾವು ಅನ್ವೇಷಣೆ ಮಾಡುವಂಥದ್ದು, ಆಮೇಲೆ ಅನ್ವೇಷಣೆ ಆದಮೇಲೆ ಅದನ್ನು ಅರ್ಥ ವಿವರಣೆ ಮಾಡಿ ಲಾಸ್ಟಿಗೆ ಅಡಿ ಟಿಪ್ಪಣಿನ ಬರೀತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 98ಗೆ ಆಪ್ಷನ್ ನಂಬರ್ 4 ಸರಿಯಾಗಿರುವಂಥದ್ದು, ಆಪ್ಷನ್ ನಂಬರ್ 4. ಮೊದಲ ಜರ್ಮನ್ ಒರಿಸ್ಸಾ ಸಂಶೋಧನಾ ಯೋಜನೆಯು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದರೆ ಪ್ರಾದೇಶಿಕ ಇತಿಹಾಸಕ್ಕೆ ಉದಾಹರಣೆ ಆಗಿರುವಂಥದ್ದು. ಹಿಸ್ಟಾರಿಕಲ್ ಸೆಮಿನಾರ್ ಪ್ರಥಮ ಬಾರಿಗೆ ಸ್ಥಾಪಿಸಿದವರು ಯಾರು? 99ಗೆ ಆಪ್ಷನ್ ನಂಬರ್ 1 ಲಿಯೋಪಾಲ್ಡ್ ರಾಂಕೇರ್ ಅವರು. ಲಾಸ್ಟ್ ಕ್ವಶನ್ 100ನೇ ಪ್ರಶ್ನೆ. ಕ್ವಶನ್ ನಂಬರ್ 100ಗೆ 2ನೇ ಆಪ್ಷನ್ ಸರಿಯಾಗಿರುವಂಥದ್ದು. ಇತಿಹಾಸ ಒಂದು ನಿಗದಿತ ಗುರಿಯನ್ನು ಹೊಂದಿರುವ ಪ್ರಕ್ರಿಯೆಯಾಗಿದ್ದು ಇಲ್ಲಿ ವರ್ತಮಾನವನ್ನು ಹಿಂದಿನ ಒಟ್ಟು ಸ್ವರೂಪಗಳ ಆಧಾರದಲ್ಲಿ ಅರ್ಥೈಸಿಕೊಳ್ಳಲಾಗುತ್ತದೆ. ಇತಿಹಾಸದ ಚಲನೆಯು ನಿರಂತರ ಪ್ರಗತಿ ಮತ್ತು ಸುಧಾರಣೆಯ ಹಾದಿ ಎಂದು ಭಾವಿಸಲಾಗಿದೆ. ನೋಡ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಸರಿಯಾಗಿರೋದು ಆನ್ಸರ್ ಇದೆ. ಇಷ್ಟು ಇವತ್ತಿರುವಂಥ ವಿಡಿಯೋದಲ್ಲಿರುವಂಥದ್ದು. ಒಟ್ಟು ನಾವು 70 ಪ್ರಶ್ನೆಗಳನ್ನು ಆದಷ್ಟು ಬೇಗ ಬಿಡಿಸಿದ್ವಿ. ನಿಮ್ಮ ಲಾಸ್ಟ್ ಕ್ವಿಕ್ ರಿವಿಷನ್ಗೆ ಇದು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದರ ಫಸ್ಟ್ ಪಾರ್ಟ್ ಏನಿದೆ ಅದು ನಾವು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಇಷ್ಟು ನಮ್ಮ ಇವತ್ತಿನ ತರಗತಿ ಆಗಿರುವಂಥದ್ದು. ಎಲ್ರಿಗೂ ಕೆಸೆಟ್ ಪರೀಕ್ಷೆಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ನಮ್ಮ ತರಗತಿಯನ್ನು ಇಲ್ಲಿಗೆ ಅಂದರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.